ಈ ಮೂವಿಯಲ್ಲಿರೋ ಒಂದು ಲೋಟಸ್ಗೆ ಅದ್ಭುತವಾಗಿರೋ ಪವರ್ಸ್ ಇರ್ತವೆ. ಕ್ಲಾರಿಟಿಯಾಗಿ ಹೇಳ್ಬೇಕಂದ್ರೆ ಗೋಲ್ಡನ್ ಫಿನಿಕ್ಸ್ ಪಕ್ಷಿಗೆ ಇರೋ ಪವರ್ಸ್ ಅಂತಾನೆ ಹೇಳ್ಕೋಬಹುದು. ಅಂತ ಒಂದು ಲೋಟಸ್ ನ ನಮ್ಮ ಹೀರೋ ಹಾಗೆ ರಾಕ್ಷಸರು ದೇವತೆಗಳು ಕೂಡ ಹುಡ್ಕಾಡ್ತಿರ್ತಾರೆ. ಲಾಸ್ಟ್ ಗೆ ಆ ಲೋಟಸ್ ಯಾರಿಗೆ ಸಿಕ್ತು, ನಮ್ಮ ಹೀರೋ ಬಚ್ಚಿಕೊಂಡಿರೋ ಮೂರನೇ ಕಣ್ಣಿನ ಅದ್ಭುತ ರಹಸ್ಯ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ನ್ಯೂ ಗಾಡ್ಸ್ ಯಾಂಗ್ ಜಿಯಾನ್ ಅಂತ 2022 ಅಲ್ಲಿ ರಿಲೀಸ್ ಆಗಿರೋದು. ಇದೊಂದು ಆನಿಮೇಷನ್ ಮೂವಿ. ಇನ್ನ ಲೇಟ್ ಮಾಡ್ದಿರೋ ಮೂವಿ ಕಡೆ ಹೋಗೋದಕ್ಕೂ ಮೊದ್ಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್. ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡದೇ ಇರೋ ಮೂವೀಸ್ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ದಿರಾ ನೋಡ್ಬೇಕಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಮೂವಿ ಓಪನಿಂಗ್ ಸೀನೆ ಒಂದು ವಾಯ್ಸ್ ಓವರ್ ಇಂದ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಥೌಸಂಡ್ಸ್ ಆಫ್ ಇಯರ್ಸ್ ಬ್ಯಾಕ್ ಸ್ವರ್ಗ ಹಾಗೆ ಭೂಮಿ ನಡುವೆ ಒಂದು ಮಹಾಯುದ್ಧನೇ ನಡೆದಿರುತ್ತೆ. ಇದರಿಂದ ಆ ಪ್ಲೇಸ್ ಎಲ್ಲ ನೋಡೋದಕ್ಕೆ ನರಕ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಶಾಂಗ್ ಹಾಗೆ ಝೂ ಇವರಿಬ್ರು ನಿನ್ಗಿಂತ ನಾನ್ ದೊಡ್ಡವನು, ನಿನಗಿಂತ ನಾನೇ ಬಲಿಷ್ಠ ಅಂತ ಇಬ್ರು ಜಗಳ ಹಾಡ್ತಿರ್ತಾರೆ. ಹೇಗೋ ಹಾಗೆ ದೇವತೆಗಳು ಹಾಗೆ ಮಾನವರು ಸೇರ್ಕೊಂಡು ಆ ಜಗಳನ ಸ್ಟಾಪ್ ಮಾಡಿರ್ತಾರೆ. ಆವಾಗಿಂದನೂ ಕೂಡ ಮಾನವರ ಹಾಗೆ ದೇವತೆಗಳು ಒಂದೇ ಹತ್ರ ವಾಸ ಮಾಡ್ತಿರೋದಿಲ್ಲ. ದೇವತೆಗಳು ಅವ್ರಿಗೆ ಆದಂತ ಒಂದು ಹೊಸ ಪ್ಲೇಸ್ ನ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ವಾಸ ಮಾಡ್ತಿರ್ತಾರೆ ಅಂತ ಗೊತ್ತಾಗುತ್ತೆ. ಅಂಡ್ ಸೀನ್ ಇವಾಗ ಪ್ರೆಸೆಂಟ್ ಅಲ್ಲಿ ಓಪನ್ ಆಗುತ್ತೆ. ಗಾಳಿಯಲ್ಲಿ ಹಾರಾಡ್ಕೊಂಡು ಒಂದು ಬೋಟ್ ಅಲ್ಲಿ ಹೋಗ್ತಿದ್ದಾನಲ್ಲ, ಇವನೇ ನಮ್ಮ ಹೀರೋ. ಇವನ ಹೆಸರು ಜಿಯಾನ್ ಅಂತ. ಆವಾಗ ಇವರ ಬೋಟ್ ಅಲ್ಲಿ ಫ್ಯೂಯಲ್ ಖಾಲಿ ಆಗೋಗ್ಬಿಡುತ್ತೆ. ನೋಡೋದಕ್ಕೆ ಹಲ್ಕ್ ತರ ಇದನ್ನಲ್ವಾ, ಇವ್ರ ಹತ್ರ ಇರೋ ಲಾಸ್ಟ್ ಫ್ಯೂಯಲ್ ಬ್ಯಾಗ್ ಅನ್ಕೊಂತೀನಿ. ಅದನ್ನ ಆ ಬೋಟ್ ಗೆ ಹಾಕಿ ಮತ್ತೆ ಸ್ಟಾರ್ಟ್ ಮಾಡಿ ಗಾಳಿಯಲ್ಲಿ ಹಾರಾಡ್ತಾರೆ. ನೋಡು ಬಾಸು, ನಾವು ಕೆಲ್ಸ ಮಾಡಿ ತುಂಬಾ ದಿನಗಳೇ ಆಗೋಗ್ಬಿಡ್ತು. ಅಟ್ಲೀಸ್ಟ್ ನಾವು ಬದುಕೋದಕ್ಕಾದ್ರೂ ಇವಾಗ ಕೆಲ್ಸ ಮಾಡ್ಬೇಕು ಅಂತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರು ನಾರ್ಮಲ್ ಮನುಷ್ಯರಲ್ಲ. ತುಂಬಾ ದಿನಗಳಿಂದ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಒಂದು ಮಹಾಯುದ್ಧ ನಡೆದಿತ್ತಲ್ಲ, ಆ ಟೈಮ್ ಅಲ್ಲಿ ಇವ್ರಿಗೂ ಕೂಡ ಸಪರೇಟ್ ಆಗಿರೋ ಅದ್ಭುತವಾಗಿರೋ ಪವರ್ಸ್ ಇದ್ವು. ಆದ್ರೆ ಆ ಯುದ್ಧ ನಡೆದಾಗಿಂದನೂ ಇವ್ರಿಗೆ ಇರೋ ಪವರ್ಸ್ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾರೆ. ಇದರಿಂದ ಇವಾಗ ಇವರು ನಾರ್ಮಲ್ ವ್ಯಕ್ತಿಗಳು ಬೌಂಟಿ ಹಂಟರ್ಸ್ ಆಗಿ ವರ್ಕ್ ಮಾಡ್ತಿರ್ತಾರೆ. ನಮ್ಮ ಹೀರೋನ ಟೀಮು ಅಷ್ಟೊಂದು ದೊಡ್ಡದೇನಲ್ಲ. ಈ ಅಲ್ಕಗಾನು ಇನ್ನೊಬ್ಬ ಪೆನ್ಸಿಲ್ ಟೈಪ್ ಅಲ್ಲಿ ಇರ್ತಾನೆ ಅವನು. ಹಾಗೆ ಇವರ ಜೊತೆಗೆ ಒಂದು ನಾಯಿ ಇರುತ್ತೆ. ಆ ನಾಯಿಗೂ ಕೂಡ ಒಂದು ಸ್ಪೆಷಲ್ ಪವರ್ ಇರುತ್ತೆ. ಅದು ಏನಂತ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಇವ್ರಿಗೆ ಮಾತಾಡ್ಕೊಂತಿರುವಾಗ ಲೆಟರ್ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ನಿಜ ಹೇಳ್ಬೇಕಂದ್ರೆ ಈ ಹುಡುಗನ್ನ ಇವ್ರು ಹಿಡ್ಕೊಂಡ್ರೆ 20,000 ಕಾಯಿನ್ಸ್ ಕೊಡ್ತಾರಂತೆ. ಈ ಬೌಂಟಿನ ಹಿಡ್ಕೊಳ್ಳೋದಕ್ಕೆ ಅದು ಕಮ್ಮಿ ದುಡ್ಡೆ. ಬಟ್ ಇವಾಗ ನಮ್ಮ ಹೀರೋ ಇರೋ ಒಂದು ಸಿಚುವೇಶನ್ ಗೆ ಆ 20,000 ಕಾಯಿನ್ಸ್ ಕೂಡ ಇವ್ರಿಗೆ ತುಂಬಾನೇ ಅವಶ್ಯಕತೆ ಇರುತ್ತೆ. ಅದಕ್ಕೆ ಅಷ್ಟು ಮೇಲೆಯಿಂದನು ಕೆಳಗಡೆಗೆ ಧುಮುಕ್ ಬಿಡ್ತಾನೆ. ಏನಪ್ಪಾ ಅಂತ ಅನ್ಕೊಂಡ್ರೆ ಒಂದು ಚಿಕ್ಕ ಸ್ಪೇಸ್ ಶಿಪ್ ಇರುತ್ತೆ. ಆ ಸ್ಪೇಸ್ ಶಿಪ್ ಅಲ್ಲಿ ಕುತ್ಕೊಂಡು ಹೀರೋ ಪಕ್ಕದಲ್ಲಿ ಇರೋ ಒಂದು ಟೌನ್ ಗೆ ಹೋಗ್ತಾನೆ. ಹೇಳ್ಬೇಕಂದ್ರೆ ಆ ಟೌನ್ ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ. ಗಾಳಿಯಲ್ಲಿ ಹಾರಾಡೋ ಪಕ್ಷಿಗಳು, ಡ್ರ್ಯಾಗನ್ಸ್, ಬಾಬಾ ನೆಕ್ಸ್ಟ್ ಲೆವೆಲ್ ಟೆಕ್ನಾಲಜಿ ಅಂತಾನೆ ಹೇಳ್ಕೋಬಹುದು. ಅಂತ ಒಂದು ಸಿಟಿಯಲ್ಲೂ ಕೂಡ ಆ ಚಿಕ್ಕ ಹುಡುಗ ಎಲ್ಲಿದ್ದಾನೆ ಅಂತ ಹುಡುಕಾಡಿ ಅವನ್ಗೋಸ್ಕರ ವೈಟ್ ಮಾಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಆ ಹುಡುಗನು ಒಬ್ಬ ಬಾಡಿ ಗಾರ್ಡ್ ನ ಹಾಕೊಂಡು ಬರ್ತಾನೆ. ನಮ್ಮ ಹೀರೋ ಅಷ್ಟೊಂದು ಟೈಮ್ ವೇಸ್ಟ್ ಮಾಡೋದಿಲ್ಲ. ಆ ಪೇಪರ್ ನ ತೋರಿಸ್ಬಿಟ್ಟು ಇದ್ರಲ್ಲಿರೋದ್ ನೀನೇನಾ ಅಂತ ಕೇಳ್ತಾನೆ. ಅದ್ರಲ್ಲಿರೋದ್ ನಾನೇ. ನನ್ನ ಹಿಂದ್ಗಡೆ ಬಾಡಿ ಗಾರ್ಡ್ ನ ನೋಡ್ದ, ನಿನ್ನ ಒಂದೇ ಏಟಿಗೆ ಸಾಯಿಸ್ಬಿಡ್ತಾನೆ ಅಂತ ಬಾಡಿ ಗಾರ್ಡ್ ನ ಫೈಟಿಂಗ್ ಮಾಡೋದಕ್ಕಂತ ಕಳಿಸ್ತಾನೆ. ನಿಜ ಹೇಳ್ತಿದ್ದೀನಿ, ನಮ್ಮ ಹೀರೋ ಅಷ್ಟೊಂದು ಕಷ್ಟ ಪಡೋದಿಲ್ಲ. ಸಿಂಪಲ್ ಮೂವ್ ಮಾಡಿ ಒಂದೇ ಹೊಡಿತಾನೆ ಬಾಡಿ ಗಾರ್ಡ್ಗೆ. ಅವನಲ್ಲೇ ಸತ್ತೋಗ್ಬಿಡ್ತಾನೆ. ಪಕ್ಕದಲ್ಲಿ ನೋಡಿದ್ರೆ ಆ ಹುಡ್ಗ ಜಂಪ್. ಲೇ ಹೀರೋ, ನಿನ್ನನ್ನು ಹಿಡ್ಕೊಳ್ಳೋದಕ್ಕೂ ನನ್ನ ಹತ್ರ ಪುರ್ಸೋತಿಲ್ಲೋ ಸ್ವಾಮಿ ಅಂತ ಹೇಳ್ತಾ ಇದ್ರು ಅವನೊಂದು ಚಿಕ್ಕ ಸ್ಪೇಸ್ ಶಿಪ್ ನ ಹಾಕೊಂಡು ನಮ್ಮ ಹೀರೋ ಇಂದ ತಪ್ಸ್ಕೊಳ್ಳೋದಕ್ಕೆ ನೋಡ್ತಾನೆ. ನಂತರ ನಮ್ಮ ಹೀರೋನು ಕೂಡ ಅವನ್ನ ಫಾಲೋ ಮಾಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಆ ಚಿಕ್ಕ ಹುಡ್ಗ ತಪ್ಸ್ಕೊಳ್ಳೋವಾಗೂ ಕೂಡ ಚಿಕ್ಕ ಬಾಂಬ್ಸ್ ನ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ. ನಮ್ಮ ಹೀರೋ ಅದರಿಂದ ತಪ್ಸ್ಕೊಂಡು ಅವನ್ನ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರುವಾಗ್ಲೇ ಸ್ವಲ್ಪ ಮೇಲೆಗೆ ಹೋಗ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗೋಗ್ಬಿಡ್ತೈತೆ ಅಂತ ತೋರಿಸುತ್ತೆ. ಹೇಗಾದ್ರೂ ಸರಿ ನನ್ ಮಗನ್ನ ಹಿಡ್ಕೋಬೇಕು ಅಂತ ಫುಲ್ ಪವರ್ ನ ಯೂಸ್ ಮಾಡಿ ರೈಸ್ ಮಾಡ್ತಾನೆ. ಆದ್ರೂ ಕೂಡ ಆ ಹುಡುಗನ್ನ ಹಿಡ್ಕೊಳ್ಳೋದಕ್ಕಾಗಲ್ಲ. ನೋಡ್ದ ಅಂಕಲ್, ನನ್ನನ್ನ ನೀವು ಅಷ್ಟೊಂದು ಈಸಿಯಾಗಿ ಹಿಡ್ಕೊಳ್ಳೋದಕ್ಕಾಗಲ್ಲ, ಬಾಯ್ ಅಂತ ಹೇಳ್ತಾನೆ. ಬಟ್ ಅವನೊಂದು ಬಳೆಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಅದು ಬೇರೆ ಯಾರು ಅಲ್ಲ, ನಮ್ಮ ಹೀರೋನ ಟೀಮ್ ಇರುತ್ತಲ್ವಾ, ಆ ಚಿಕ್ಕ ಹುಡುಗನನ್ನ ಹಿಡ್ಕೊಂಡ್ಬಿಟ್ಟಿರ್ತಾನೆ. ನಂತರ ಜಿಯಾನು ಬೋಟ್ ಒಳಗಡೆ ಬಂದ್ಮೇಲೆ ಒಂದು ಚಿಕ್ಕ ಹುಡುಗಿ ಅವನ ಮೇಲೆ ಬಿದ್ದೋಗ್ತಿದ್ದಾಳಲ್ವಾ, ಹೊಸ ಟೀಮ್ ಮೆಂಬರ್ ಅಂತ ಅನ್ಕೋಬೇಡಿ. ನಾನ್ ಮೊದ್ಲೇ ಹೇಳಿದ್ನಲ್ಲ, ನಾಯಿಗೆ ಒಂದು ಸ್ಪೆಷಲ್ ಪವರ್ ಐತೆ ಅಂತ. ಶೇಪ್ ಶಿಫ್ಟಿಂಗ್ ಪವರ್ ಇರುತ್ತೆ ಆ ನಾಯಿಗೆ. ಜಿಯಾನು ಹಾಗೆ ಅವನ ಟೀಮ್ ಎಲ್ಲ ಸೇರ್ಕೊಂಡು ಒಬ್ಬ ಚಿಕ್ಕ ಹುಡುಗನನ್ನ ಹಿಡ್ಕೊಂಡಿರ್ತಾರಲ್ಲ, ನೋಡೋಣ ನಿಮ್ಗೊಂದು ಆಫರ್ ಕೊಡ್ತೀನಿ, ನೀವು ನನ್ನನ್ನು ಹಿಡ್ಕೊಂಡೋಗಿ ಜೈಲಿಗೆ ಕೊಟ್ರೆ 20,000 ಕಾಯಿನ್ಸ್ ಮಾತ್ರನೇ ಕೊಡ್ತಾರೆ. ಆದ್ರೆ ನಾನು ಹೇಳಿರೋ ಪ್ಲೇಸ್ಗೆ ನೀವು ಕರ್ಕೊಂಡೋದ್ರೆ ನಾನ್ ನಿಮ್ಗೆ ಇಂಟು 5 ಟೈಮ್ಸ್ 1 lakh ಕಾಯಿನ್ಸ್ ಕೊಡ್ತೀನಿ ಅಂತ ಆಫರ್ ಕೊಡ್ತಾನೆ. ನಮ್ಮ ಜಿಯನ್ನು ಕೂಡ ಕರ್ಕೊಂಡು ಹೋಗ್ತಾನೆ. ಅದು ಎಲ್ಲಿಗಂದ್ರೆ ಜೈಲಿಗೆ. ಅವನನ್ನ ಅಲ್ಲಿ ಒಪ್ಪಿಸ್ಬಿಟ್ಟು 20,000 ಕಾಯಿನ್ಸ್ ನ ಎತ್ಕೊಂಡು ಅಲ್ಲಿಂದ ಬಂದ್ಬಿಡ್ತಾನೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ಆ ಜೈಲಿಂದ ಯಾರು ತಪ್ಸ್ಕೋಬಾರ್ದು ಅಂತ ಅಲ್ಲಿ 4 ತಲೆಗಳ ಡ್ರ್ಯಾಗನ್ ಸೆಕ್ಯೂರಿಟಿ ಆಗಿರುತ್ತೆ ಅಂತ.
ಅಂಡ್ ನಮ್ಮವರು ಮತ್ತೆ ಬೋಟ್ಗೆ ಬರೋತಷ್ಟಿಗೆ ಜಿಯಾನ್ ಹತ್ರ ಮಾತಾಡೋದಕ್ಕಂತ ಒಂದು ಲೇಡಿ ಬಂದಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸುಮಾರು ತಲೆಮಾರುಗಳಿಂದ ಒಂದು ಮ್ಯಾಜಿಕಲ್ ಲ್ಯಾಂಪ್ ನ ಇವರು ಪ್ರೊಟೆಕ್ಟ್ ಮಾಡ್ತಿರ್ತಾರಂತೆ, ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ ಗೆ ಕೊಟ್ಟು. ಆದ್ರೆ ಈ ಜನರೇಷನ್ ಅಲ್ಲಿ ಅಕ್ಕ ಆ ಮ್ಯಾಜಿಕಲ್ ಲ್ಯಾಂಪ್ ನ ಪ್ರೊಟೆಕ್ಟ್ ಮಾಡ್ತಿದ್ಲಂತೆ. ಆದ್ರೆ 12 ಇಯರ್ಸ್ ಬ್ಯಾಕ್ ಅವ್ರ ಅಕ್ಕ ಸತ್ತೋಗಿರೋದ್ರಿಂದ ಇವಾಗ ಯಾರೋ ಒಬ್ಬ ಹುಡುಗ ಝೆಂಗ್ ಅನ್ನೋನು ಅದನ್ನ ಕಲ್ತನ ಮಾಡಿದ್ದಾನೆ, ಅದನ್ನ ನೀನೇ ತಂದ್ ಕೊಡ್ಬೇಕು ಅಂತ ಹೇಳೋದಕ್ಕೆ ಈ ಲೇಡಿ ಬಂದಿರ್ತಾಳೆ. ಸರಿ ಮೇಡಮ್, ಎಲ್ಲ ಸ್ಟೋರಿ ಎಲ್ಲ ಚೆನ್ನಾಗೈತೆ, ಬಟ್ ನಾವು ಫ್ರೀ ಆಗಿ ಮಾಡೋದಿಲ್ಲ ಅಂತ ಕೇಳಿದಾಗ ಅದಕ್ಕೆ ಆ ಲೇಡಿ ಒಂದು ಚಿಕ್ಕ ಬ್ಯಾಗ್ ಸಿಲ್ವರ್ ನ ಕೊಡ್ತಾಳೆ. ಇಬ್ರುನ ಆ ಡೀಲ್ ಗೆ ಒಪ್ಕೊಳ್ಳೋದ್ರಿಂದ ಆ ಲೇಡಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇವಾಗ ನಮ್ಗೆ ಒಂದು ಪೆಟ್ರೋಲ್ ಸ್ಟೇಷನ್ ನ ತೋರಿಸ್ತಾರೆ. ನಾರ್ಮಲ್ ಆಗಿ ನೋಡ್ಕೊಂಡ್ರೆ ನಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆದಾಗ ಒಂದು ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಪೆಟ್ರೋಲ್ ನ ಹಾಕೊಂತೀವಿ. ಅದೇ ರೀತಿ ಗಾಳಿಯಲ್ಲಿ ಹಾರಾಡೋ ಈ ಬೋಟ್ ಗಳಿಗೆ ಪೆಟ್ರೋಲ್ ಸ್ಟೇಷನ್ ಅಂತಾನೆ ಹೇಳ್ಕೋಬಹುದು ಈ ಪ್ಲೇಸ್. ಆ ಪ್ಲೇಸ್ ನ ಒಬ್ಬ ಬ್ರಹ್ಮ ರಾಕ್ಷಸ ಮೈಂಟೈನ್ ಮಾಡ್ತಿರ್ತಾನೆ. ಅವನ್ಗೆ ತಲೆ ಇರೋದಿಲ್ಲ, ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿರ್ತಾನೆ. ಅವನ ಬಾಡಿ ಫುಲ್ ಎಲ್ಲಂದ್ರೆ ಅಲ್ಲಿ ಕಣ್ಣುಗಳಿರ್ತವೆ. ಸ್ವಲ್ಪ ರಾಕ್ಷಸರನ್ನ ಹಿಡ್ಕೊಂಡು ಈ ಫ್ಯೂಯಲ್ ಸ್ಟೇಷನ್ ನ ನಡೆಸ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಒಂದು ಗ್ಯಾಂಗು ಅಲ್ಲಿಗೆ ಬರುತ್ತೆ. ಇದಕ್ಕಿದ್ದಂಗೆ ಅವರಲ್ಲಿ ಅವರೇ ಜಗಳ ಮಾಡ್ಕೊಂತ ಇರ್ತಾರೆ. ಅಲ್ಲಿರೋ ಜನರೆಲ್ಲರೂ ಯಾಕೆ ಇವರು ಇದ್ದಕ್ಕಿದ್ದಂಗೆ ಜಗಳ ಮಾಡ್ಕೊಂತ ಇದ್ದಾರೆ ಅಂತ ಅವ್ರ ಹತ್ರಕ್ಕೆ ಹೋಗ್ತಾರೆ. ಈ ಸೆಕೆಂಡ್ ಗ್ಯಾಪ್ ಅಲ್ಲಿ ಈ ಗ್ಯಾಂಗ್ ಅಲ್ಲಿ ಒಬ್ಬ ಚಿಕ್ಕ ಹುಡುಗ ಬಂದಿರ್ತಾನೆ. ತುಂಬಾ ಸ್ಪೀಡ್ ಆಗಿ ಒಬ್ಬೊಬ್ಬ ಸೈನಿಕನ್ನ ಸಾಯಿಸ್ಕೊಂಡು ಆ ಫ್ಯೂಯಲ್ ಸ್ಟೇಷನ್ ಒಳಗಡೆಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಗ್ಯಾಂಗ್ ಅಲ್ಲಿ 4 ಜನ ಬಂದಿರ್ತಾರೆ. 3 ಜನ ಅಲ್ಲಿರೋ ವಜ್ರಗಳು, ಕ್ಯಾಶ್, ಬಂಗಾರ ಎಲ್ಲದನ್ನ ಎತ್ಕೊಳ್ಳೋದಕ್ಕಂತ ಹೋದ್ರೆ ಈ ಚಿಕ್ಕ ಹುಡುಗ ಮಾತ್ರ ಆ ಫ್ಯೂಯಲ್ ಸ್ಟೇಷನ್ ಒಳಗಡೆಗೆ ಹೋಗ್ತಾನೆ. ಅಲ್ಲಿ ಈ ಬ್ರಹ್ಮ ರಾಕ್ಷಸ ಇರ್ತಾನೆ. ಇವನ್ ಹೋಗಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಅದಕ್ಕೆ ಗೊತ್ತಾಗುತ್ತೆ ಯಾರೋ ಒಳಗಡೆಗೆ ಬಂದಿದಾರಲ್ಲ ಅಂತ. ಫುಲ್ ಡಿಟೇಲ್ಡ್ ಆಗಿ ಚೆಕ್ ಮಾಡುತ್ತೆ ಅದು. ಈ ಚಿಕ್ಕ ಹುಡುಗ ಬಚ್ಚಿಕೊಂಡಿರ್ತಾನೆ. ಯಾರು ಇಲ್ಲ ಬಿಡು ಅಂತ ಹಿಂದಕ್ಕೆ ತಿರುಗಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಈ ಚಿಕ್ಕ ಹುಡುಗ ಕತ್ತಿ ಎತ್ಕೊಂಡು ಕರೆಕ್ಟ್ ಆಗಿ ಸೆಂಟರ್ ಅಲ್ಲಿ ಕಟ್ ಮಾಡಕ್ ಬಿಡ್ತಾನೆ. ಇದರಿಂದ ಅದು ಸತ್ತೋಗ್ಬಿಡುತ್ತೆ. ಆಕ್ಚುಲಿ ಇವನು ಒಳಗಡೆಗೆ ಬರೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಆ ಫ್ಯೂಯಲ್ ಸ್ಟೇಷನ್ ಅಲ್ಲಿ ಫ್ಯೂಯಲ್ ಇರುತ್ತಲ್ವಾ, ಅದನ್ನ ಕಲ್ತನ ಮಾಡ್ಬೇಕು ಅಂತ. ಇವನ ಹತ್ರ ಒಂದು ಚಿಕ್ಕ ಲ್ಯಾಂಪ್ ಇರುತ್ತೆ. ಅಷ್ಟೊಂದು ಫ್ಯೂಯಲ್ ಈ ಚಿಕ್ಕ ಲ್ಯಾಂಪ್ ಅಲ್ಲಿ ಈಸಿಯಾಗಿ ಇಡ್ಸುತ್ತೆ. ಇನ್ ಇಲ್ಲಿಂದ ಹೊರಟೋಗೋಣ ಅಂತ ಅನ್ಕೊಳ್ಳೋತಷ್ಟಿಗೆ ಆಚೆಗಡೆ ಈ ಕಳ್ಳರನ್ನ ಹಿಡ್ಕೊಳ್ಳೋದಕ್ಕಂತ ಸ್ವರ್ಗದಿಂದ ಒಂದು ಆರ್ಮಿನೇ ಬಂದಿರುತ್ತೆ. ಇವನ ಟೀಮ್ ಮೇಟ್ಸ್ ಇವ್ರಿಗೆ ಸಿಕ್ಕಾಕೊಂಡ್ಬಿಟ್ರೆ ನಮ್ ಕತೆ ಮುಗ್ದೋಗ್ಬಿಡುತ್ತೆ, ನಮ್ಗೆ ಎಷ್ಟು ಸಿಕ್ಕಿದ್ಯೋ ಅಷ್ಟೇ ಸಾಕು ಅಂತ ಓಡೋದಕ್ಕೆ ಶುರು ಮಾಡ್ತಾರೆ. ಒಳಗಡೆ ಇರೋ ಈ ಚಿಕ್ಕ ಹುಡುಗ ಅರ್ಥ ಮಾಡ್ಕೊಂತಾನೆ, ಇವಾಗ ನಾನೇನಾದ್ರೂ ಹೀಗೆ ಹೋದ್ರೆ ನನ್ನನ್ನ ಈಸಿಯಾಗಿ ಹಿಡ್ದಾಕ್ತಾರೆ ಅಂತ. ಆ ಪ್ಲೇಸ್ ಅಲ್ಲಿ ಸ್ವಲ್ಪ ಗುಲಾಮರು, ಚಿಕ್ಕ ಚಿಕ್ಕ ರಾಕ್ಷಸರು ಇರ್ತಾರೆ. ಅವ್ರನ್ನೆಲ್ಲ ಬಿಡಿಸ್ತಾನೆ. ಅವು ಆಚೆಗಡೆ ಬಂದು ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡೋ ಟೈಮ್ಗೆ ಆ ಸೆಕೆಂಡ್ ಗ್ಯಾಪ್ ಅಲ್ಲಿ ಈ ಚಿಕ್ಕ ಹುಡುಗ ತಪ್ಸ್ಕೊಂಡ್ಬಿಡ್ತಾನೆ. ಇವನ ಟೀಮ್ ಮೇಟ್ಸ್ ಅಲ್ಲಿಗೆ ಬರೋದಕ್ಕೂ ಮೊದ್ಲೆ ಇವನೊಂದು ಚಿಕ್ಕ ಸ್ಪೇಸ್ ಶಿಪ್ ಅಲ್ಲಿ ಕುತ್ಕೊಂಡಿರ್ತಾನೆ. ಇವನ ಟೀಮ್ ಮೇಟ್ ಅಲ್ಲಿಗೆ ಬರೋ ತನಕನೂ ಇರ್ತಾನೆ ಅಂತ ಅನ್ಕೊಂಡ್ರೆ ಹತ್ರಕ್ಕೆ ಬರೋ ತನಕನೂ ಇದ್ದು ಈ ಚಿಕ್ಕ ಹುಡುಗ ಅವನನ್ನ ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆ ಸೈನಿಕರಿಗೆ ಏನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ನನ್ ಕತೆ ಮುಗೀತು ಅಂತ ಅವನು ಕೂಡ ಮೇಲ್ಗಡೆಯಿಂದ ದುಂಕಿ ಚಿಕ್ಕ ಚಿಕ್ಕ ರೆಕ್ಕೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಆ ಸೈನಿಕರು ಬಾಣಗಳಿಂದ ಬಿಡೋದ್ರಿಂದ ಅವನ್ ಎತ್ಕೊಂಡಿರೋ ಬಂಗಾರ ಹಾಗೆ ಅವನು ಕೂಡ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಇವಾಗ ಸೀನ್ ಮತ್ತೆ ನಮ್ಮ ಹೀರೋ ಹತ್ರ ಓಪನ್ ಆಗುತ್ತೆ. ಒಂದು ಲೇಡಿ ಬಂದು ಝೆಂಗ್ ಅನ್ನೋನು ಫೇರಿ ಐಲ್ಯಾಂಡ್ ಅಲ್ಲಿ ಇದ್ದಾನೆ ಅಂತ ಹೇಳಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನಿರೋ ಒಂದು ಪ್ಲೇಸ್ ಇಂದ ಆ ಫೇರಿ ಐಲ್ಯಾಂಡ್ ತುಂಬಾನೇ ದೂರ ಇರುತ್ತೆ. ಅದಕ್ಕೆ ಅವರು ಒಂದು ಟೆಲಿಪೋರ್ಟೇಷನ್ ನ ಯೂಸ್ ಮಾಡ್ಕೊಂಡು ಆ ಪ್ಲೇಸ್ ಹತ್ರಕ್ಕೆ ಹೋಗ್ತಾರೆ. ಲಿಟ್ರಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಒಬ್ಬೊಂಟಿಯಾಗೆ ಆ ಝೆಂಗ್ ನ ಹಿಡ್ಕೊಳ್ಳೋದಕ್ಕೆ ಹೋಗ್ತಾನೆ. ಆ ಪ್ಲೇಸ್ ನ ನೋಡ್ದಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಬೆಟ್ಟಿಂಗ್, ಕಾರ್ಡ್ಸ್ ಅಂತ ಒಂದು ಗ್ಯಾಂಬ್ಲಿಂಗ್ ನಡೀತಾ ಇರುತ್ತೆ ಅಂತ. ಅದ್ಯಾವ್ದು ತಲೆಗೆ ಹಾಕೊಂದಿರೋ ಒಂದು ಪ್ಲೇಸ್ ಅಲ್ಲಿ ಹೋಗಿ ಕುತ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಆ ಪ್ಲೇಸ್ ಗೆ ರಾಬಿಟ್ ಕಿವಿಗಳು ಹಾಕೊಂಡು ಒಬ್ಬನ ಅಲ್ಲಿಗೆ ಬರ್ತಾನೆ. ಜಿಯಾನ್ ಅವನನ್ನ ಹಿಡ್ಕೊಂಡು ನನಗೆ ಗೊತ್ತು ಈ ಪ್ಲೇಸ್ ಅಲ್ಲಿ ಯಾರು ಎಷ್ಟು ಚಿಕ್ಕದಾಗಿ ಮಾತಾಡಿದ್ರು ಕೂಡ ನಿನಗೆ ಗೊತ್ತಾಗ್ಬಿಡುತ್ತೆ ಅಂತ. ಈ ಪ್ಲೇಸ್ ಅಲ್ಲಿ ಝೆಂಗ್ ಅನ್ನೋನು ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದ್ರೆ ನಮ್ಮ ಹೀರೋ ಭಯ ಪಡಿಸೋದ್ರಿಂದ ಅಲ್ಲಿದ್ದಾನೆ ಅಂತ ಕೈ ತೋರಿಸಿ ಅಲ್ಲಿಂದ ಓಡೋಗ್ಬಿಡ್ತಾನೆ. ಜಿಯಾನ್ ಅವನನ್ನ ನೋಡೋದಕ್ಕೆ ಹೋಗೋಣ ಅಂತ ಅನ್ಕೊಂಡ್ರೆ ಸರಿಯಾಗಿ ಅದೇ ಟೈಮ್ಗೆ 2 ಗೊರಿಲ್ಲಗಳು ಹಾಗೆ ಒಂದು ಕೋತಿ ಬಂದು ನಮ್ಮ ಹೀರೋನ ಸ್ಟಾಪ್ ಮಾಡ್ತವೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವು ಮೊದ್ಲು ಕ್ರಿಮಿನಲ್ಸ್ ಅಂತಾನೆ ಹೇಳ್ಕೋಬಹುದು. ನಮ್ಮ ಹೀರೋ ಅಧಿಕಾರದಲ್ಲಿದ್ದಾಗ ಇವ್ರನ್ನ ತುಂಬಾ ಸತಿ ಹಿಡ್ಕೊಂಡು ಜೈಲಲ್ಲಿ ಹಾಕಿರ್ತಾನೆ. ಇವಾಗ ಫ್ರೀ ಆಗಿರೋದಕ್ಕೆ ಜಿಯಾನ್ನ ಹೀಯಾಳ್ಸನ ಅಂತ ಅಲ್ಲಿಗೆ ಬಂದಿರ್ತವೆ. ಏನಪ್ಪಾ, ಮೊದ್ಲು ನೀನು ದೇವರಾಗಿದ್ದಾಗ ನಮ್ಮನ್ನ ಗುಲಾಮರನ್ನಾಗಿ ಮಾಡ್ಕೊಂಡು ತುಂಬಾನೇ ತೊಂದರೆ ಕೊಡ್ತಿದ್ದೆ, ಆದ್ರೆ ಇವಾಗ ಕಾಲ ಬದಲಾಗೋಗ್ಬಿಟ್ಟೈತೆ, ನೀನು ನಮ್ಕಿಂತ ಕೀಳಾಗೋಗ್ಬಿಟ್ಟಿದೀಯ ಅಂತ. ನಿನಗಿರೋ 3ನೇ ಕಣ್ಣು ಹೋದ್ಮೇಲೆ ನಿನಗಿರೋ ಪವರ್ಸ್ ಎಲ್ಲ ಹೊರಟೋಗ್ಬಿಟ್ಟಿದಾವೆ ಅಂತ ಆ ಚಿಕ್ಕ ಕೋತಿ ಹೇಳುತ್ತೆ. ಇವಾಗ ನಮ್ಗೆ ನಮ್ಮ ಹೀರೋ ಬಚ್ಚಿಕೊಂಡಿರೋ 3ನೇ ಕಣ್ಣಿನ ರಹಸ್ಯ ಏನು ಅಂತ ಗೊತ್ತಾಗುತ್ತೆ. ಎಕ್ಸಾಕ್ಟ್ ಆಗಿ 12 ಇಯರ್ಸ್ ಬ್ಯಾಕ್ ನಮ್ಮ ಹೀರೋ ಈ ಪ್ರಪಂಚಕ್ಕೆ ದೇವರಾಗಿರ್ತಾನೆ. ಆವಾಗ ಅವನಿಗಿರೋ ಪವರ್ಸ್ ನ ನೋಡಿದ್ರೆ ಇವರೆಲ್ಲರೂ ಭಯ ಪಡೋರು. ಆ ಸಮಯದಲ್ಲಿ ಇವನ್ಗೊಂದು ತಂಗಿ ಇರ್ತಾಳೆ. ಆ ತಂಗಿ ಸಾಧಾರಣವಾದ ಮಾನವನನ್ನ ಪ್ರೀತಿ ಮಾಡಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೆ ಅದು ಆಪೋಸಿಟ್ ಆಗಿರುತ್ತೆ. ಇದೇ ಒಂದು ರೀಸನ್ ಗೆ ನಮ್ಮ ಜಿಯಾನು ಅವನ ತಂಗಿನ ಒಂದು ಬೆಟ್ಟದ ಕೆಳಗಡೆ ಬಂದಿಯಾಗಿ ಮಾಡಿರ್ತಾನೆ. ಆ ಸಮಯದಲ್ಲಿ ಅವರಿಬ್ಬರಿಗೂ ಒಂದು ದೊಡ್ಡ ಯುದ್ಧನೇ ನಡೆದಿರುತ್ತೆ. ತಂಗಿ ಯಾವ್ದೋ ಒಂದು ಪವರ್ಸ್ ನ ಯೂಸ್ ಮಾಡೋದ್ರಿಂದ ಇವನ್ಗಿರೋ ಪವರ್ಸ್ ಎಲ್ಲ ಹೊರಟೋಗಿ ಇವನ 3ನೇ ಕಣ್ಣು ಕೂಡ ಕ್ಲೋಸ್ ಆಗೋಗ್ಬಿಟ್ಟಿರುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ಈ ಕೋತಿ ನಾವು ನಿನಗೆ ಸ್ವಲ್ಪ ಬಾಕಿ ಬಿದ್ದಿದ್ವಿ, ಅದನ್ನೆಲ್ಲ
ಅದನ್ನೆಲ್ಲ ಇವಾಗ ಕೊಡ್ತೀವಿ ಅಂತ ಆ ಗೊರಿಲ್ಲಗಳು ನಮ್ಮ ಹೀರೋನ ಹೊಡಿಯೋದಕ್ಕೆ ನೋಡ್ತವೆ. ಸರಿಯಾಗಿ ಅದೇ ಟೈಮ್ಗೆ ಒಂದು ಮ್ಯಾಜಿಕಲ್ ಪವರ್ ಬಂದು ಅವ್ರಿಗೆ ಬೀಳೋದ್ರಿಂದ ಅವರೆಲ್ಲರೂ ಎಗರೋಗ್ಬಿಡ್ತಾರೆ. ಆವಾಗ ಅಲ್ಲಿಗೆ ಇಬ್ರು ವ್ಯಕ್ತಿಗಳು ಬರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಕೂಡ ದೇವತೆಗಳಂತಾನೆ ಹೇಳ್ಕೋಬಹುದು, ಆದ್ರೆ ಸ್ವಲ್ಪ ಪವರ್ಸ್ ಕಮ್ಮಿ ಇರ್ತವೆ. ಮೊದ್ಲು ನಮ್ಮ ಹೀರೋಗೆ ಪವರ್ಸ್ ಇದ್ದಾಗ ಈ ದೇವತೆಗಳು ನಮ್ಮ ಹೀರೋನ ನೋಡಿ ಭಯ ಬಿದ್ದು ಓಡೋಗ್ತಾ ಇದ್ವು. ಆದ್ರೆ ಇವಾಗ ನಮ್ಮ ಹೀರೋಗೆ ಪವರ್ಸ್ ಇರೋದಿಲ್ಲ, ಮೂರನೇ ಕಣ್ಣು ಕ್ಲೋಸ್ ಆಗಿರೋದ್ರಿಂದ ಸ್ವಲ್ಪ ಕೀಳಾಗಿ ಮಾತಾಡ್ತಾ ಇರ್ತಾರೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋನ ಕಾಪಾಡೋದಕ್ಕೆ ಇವರು ಬಂದಿರೋದಿಲ್ಲ. ನಮ್ಮ ಹೀರೋ ಸೆಂಗ್ಜನ ಅಂತ ಒಬ್ಬ ಹುಡುಗನನ್ನ ಹುಡುಕಾಡ್ತಿರ್ತಾನಲ್ವಾ, ಸೇಮ್ ಅದೇ ಹುಡುಗನನ್ನ ಇವ್ರು ಕೂಡ ಹುಡುಕ್ತಾ ಇರ್ತಾರಂತೆ. ನೀನು ನಮ್ಮ ದಾರಿಗೆ ಅಡ್ಡಿ ಬರ್ಬೇಡ ಅಂತ ಇಂಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಡೋದಕ್ಕಂತ ಬಂದಿರ್ತಾರೆ. ಆದ್ರೆ ನಮ್ಮ ಹೀರೋ ಅಷ್ಟೊಂದು ತಲೆಗೆ ಹಾಕೊಳ್ಳೋದಿಲ್ಲ. ಲೇ ಹೋಗ್ರಲ್ಲೇ ನಿಮ್ ಪಾಡಿಗೆ ನೀವೇನಾದ್ರೂ ಮಾಡ್ಕ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಒಂದತ್ರ ನಡ್ಕೊಂಡು ಹೋಗ್ತಿರ್ತಾನೆ. ಆವಾಗ ನಮ್ಮ ಹೀರೋನ ಯಾರೋ ಗುದ್ಕೊಂಡು ಹೋಗ್ತಾನೆ. ಸರಿಯಾಗಿ ಅವನನ್ನ ನೋಡ್ದಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಫ್ಯೂಯಲ್ ನ ಕಲ್ತಾನ ಮಾಡಿರ್ತಾನಲ್ಲ ಅದೇ ಹುಡುಗ. ಸ್ವಲ್ಪ ಸೈನಿಕರು ಹಿಡ್ಕೊಳ್ಳೋದಕ್ಕೆ ನೋಡಿರ್ತಾರಲ್ಲ ಅದೇ ಸೈನಿಕರು ಇವಾಗ ಆ ಹುಡುಗನನ್ನ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಸೈನಿಕರು ನೋಡೋದಕ್ಕೆ ತೋಳದ ಮನುಷ್ಯರ ಟೈಪ್ ಅಲ್ಲಿ ಇರ್ತಾರೆ. ನಮ್ಮ ಹೀರೋ ಯಾರೋ ಫೈಟಿಂಗ್ ಮಾಡ್ತಿದ್ದಾರೆ, ನಾನ್ ಬೇರೆ ದಾರಿಯಲ್ಲಿ ಹೋಗೋಣ ಅಂತ ಅನ್ಕೊಳ್ಳೋನಲ್ಲ, ಅವ್ರೇನಾದ್ರೂ ಮಾಡ್ಕೊಳ್ಳಿ ಅಂತ ಅವನ ಪಕ್ಕದಲ್ಲೇ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಚಿಕ್ಕ ಹುಡುಗ ಸ್ವಲ್ಪ ಬುದ್ಧಿನ ಉಪಯೋಗ ಮಾಡಿ ನೀವು ಮನುಷ್ಯರನ್ನ ಕರ್ಕೊಂಡ್ ಬರ್ತೀರಾ, ನಾನು ಒಬ್ನನ್ನ ಕರ್ಕೊಂಡ್ ಬಂದಿದ್ದೀನಿ ಅಂತ ಆ ಸೈನಿಕರು ಯಾವ್ದಕ್ಕೋಸ್ಕರ ಇವನನ್ನ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೋ ಅದೇ ವಸ್ತುನ ನಮ್ಮ ಹೀರೋಗೆ ಕೊಡ್ತಾನೆ. ಅಂಡ್ ನೆಕ್ಸ್ಟ್ ಅಲ್ಲಿ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಚಿಕ್ಕ ಹುಡುಗ ಒಬ್ಬೊಬ್ಬನ ಸಾಯಿಸಾಕ್ತಾ ಇದ್ರೆ ನಮ್ಮ ಹೀರೋ ಸ್ಟಾರ್ಟಿಂಗ್ ಅಲ್ಲಿ ಜಸ್ಟ್ ಅವರಿಂದ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವರ ಕಾಟ ಜಾಸ್ತಿ ಆಗೋದ್ರಿಂದ ಜಿಯಾನು ಕೂಡ ಆ ಸೈನಿಕರನ್ನ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಲಾಸ್ಟ್ ಗೆ ಜಿಯಾನು ಅವನ ಪವರ್ ನ ಯೂಸ್ ಮಾಡಿ ಒಂದು ಒದಿತಾನೆ. ಅವನು ತುಂಬಾ ದೂರ ಹೋಗಿ ಬೀಳ್ತಾನೆ. ಜಿಯಾನ ಆ ಹುಡುಗನನ್ನ ನಿನಗಿರೋ ವಯಸ್ಸಿಗೆ ಯಾಕೆ ಅಷ್ಟೊಂದು ಕೋಪ, ಅವ್ರನ್ನ ಯಾಕೆ ಸಾಯಿಸ್ತಿರೋದು ಅಂತ ಕೇಳಿದಾಗ, ನೋಡ್ ಬಾಸು ಅವ್ರಿಗೇನಾದ್ರೂ ನಾನ್ ಸಿಕ್ಕಾಕೊಂಡ್ಬಿಟ್ರೆ ಮರಣಕ್ಕೆ ಮೀರಿದ ಶಿಕ್ಷೆ ಕೊಡ್ತಾರೆ, ಅದಕ್ಕೆ ನಾನು ಅವ್ರನ್ನ ಸಾಯಿಸಾಕ್ ಬಿಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇವಾಗ ನೀನು ನಿನ್ನ ಕೈಯಲ್ಲಿರೋ ವಸ್ತು ನನಗೆ ಕೊಡ್ಲಿಲ್ಲ ಅಂದ್ರೆ ಅದೇ ಕೋಪ ನಿನ್ ಮೇಲೇನೋ ತೋರಿಸ್ತೀನಿ ಅಂತಾನೆ. ಈ ಚಿಕ್ಕ ವಸ್ತುಗೋಸ್ಕರ ಯಾಕೋ ಅಷ್ಟೊಂದು ಕಷ್ಟ ಪಡ್ತಿದ್ಯಾ, ಕೊಡ್ತೀನಿ ಇರೋ ಅಂತ ಅವನ ಹತ್ರ ಇರೋದು ಏನು ಅಂತ ನೋಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋನ ಇಬ್ಬರು ದೇವತೆಗಳಿಗೆ ಕಾಪಾಡಿರ್ತಾರಲ್ವಾ, ಅವ್ರು ಅಲ್ಲಿಗೆ ಬರೋತಷ್ಟಿಗೆ ನಮ್ಮ ಹೀರೋ ಕೈಯಲ್ಲಿರೋ ಒಂದು ವಸ್ತುನ ಕಿತ್ಕೊಂಡು ಆ ಚಿಕ್ಕ ಹುಡುಗ ಅಲ್ಲಿಂದ ತಪ್ಸ್ಕೊಂಡ್ಬಿಡ್ತಾನೆ. ಆ ಬ್ರದರ್ಸ್ ಇಬ್ರು ಬಂದು ನಮ್ಮ ಹೀರೋಗೆ ಹೇಳ್ದಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ ನಮ್ಮ ಹೀರೋ ಹತ್ರಕ್ಕೆ ಒಂದು ಲೇಡಿ ಬಂದು ಜೆಂಗ್ಜಾಂಗ್ ಅನ್ನೋನು ಒಂದು ಲ್ಯಾಂಪ್ ನ ಕಲ್ತನ ಮಾಡಿದಾನೆ ಅಂತ ಹೇಳಿರ್ತಾರಲ್ವಾ. ಆ ಚಿಕ್ಕ ಹುಡುಗ ನಮ್ಮ ಹೀರೋ ಕೈಗೆ ಒಂದು ವಸ್ತು ಕೊಟ್ಟಿರ್ತಾನಲ್ವಾ ಅದೇ ವಸ್ತು ಆಗಿರುತ್ತೆ. ಆವಾಗ ನಮ್ಮ ಹೀರೋ ಅಂತಾನೆ, ಯಾಕೆ ಅಷ್ಟೊಂದು ಕಷ್ಟ ಪಡ್ತಿದ್ದೀರಾ, ಅವನಿನ್ನ ಚಿಕ್ಕ ಹುಡುಗ ಎಲ್ಲಿ ಓಡೋಗ್ತಾನೆ, ಹಿಡ್ಕೊಳ್ಳೋಣ ಬಿಡು ಅಂತಾನೆ. ಅದಕ್ಕೆ ಆ ಬ್ರದರ್ಸ್ ಇಬ್ರು, ನೀನೇನ್ ಆಟ ಆಡ್ತಿದ್ಯಾ, ಅವ್ನು ಯಾರು ಅಂತ ಗೊತ್ತಾಗ್ದಿರಾನೆ ನೀನ್ ಅವನನ್ನ ಹಿಡ್ಕೊಳ್ಳೋದಕ್ಕೆ ಬಂದಿದ್ಯಾ. ಆಕ್ಚುಲಿ ಹೇಳ್ಬೇಕಂದ್ರೆ ನೀನು ಯಾವ ಸ್ಕೂಲ್ ಅಲ್ಲಿ ಟ್ರೈನಿಂಗ್ ತಗೊಂಡಿದ್ಯೋ, ಯಾವ ಗುರುಗಳ ಹತ್ರ ನೀನು ಟ್ರೈನಿಂಗ್ ತಗೊಂಡಿದ್ಯೋ ಅದೇ ಸ್ಕೂಲ್ ಅಲ್ಲಿ ಅದೇ ಗುರುಗಳ ಕೆಳಗಡೆ ಅಲ್ಲೇ ಇವನು ಕೂಡ ಶಿಕ್ಷಣ ತಗೊಂಡಿದ್ದಾನೆ. ನಮ್ಗಿಂತ ಈ ಚಿಕ್ಕ ಹುಡುಗನ ಬಗ್ಗೆ ನಿಮ್ಮ ಗುರುಗಳಿಗೆ ಚೆನ್ನಾಗ್ ಗೊತ್ತು, ಹೋಗಿ ನಿಮ್ಮ ಗುರುಗಳನ್ನ ಕೇಳು ಅಂತ ಹೇಳ್ತಾರೆ. ಇದ್ಯಾವ್ದೋ ಮ್ಯಾಟರ್ ಸ್ವಲ್ಪ ಸೀರಿಯಸ್ ಆಗೈತಲ್ವಾ ಅಂತ ಜಿಯಾನು ಅವನ ಗುರುಗಳನ್ನ ಮೀಟ್ ಆಗೋದಕ್ಕೆ ಒಂದು ಸುಂದರವಾಗಿರೋ ಟೆಂಪಲ್ ಹತ್ರಕ್ಕೆ ಹೋಗ್ತಾನೆ. ಆ ಗುರುಗಳು ಜಿಯನ್ನ ನೋಡಿ, ಇನ್ನ ನಿನ್ನ ಮೂರನೇ ಕಣ್ಣು ಓಪನ್ ಆಗಿಲ್ವಾ ಅಂತ ಕೇಳ್ತಾನೆ. ಇಲ್ಲ ಗುರುಗಳೇ, ತುಂಬಾ ಕಷ್ಟಪಟ್ಟು ಮೂರನೇ ಕಣ್ಣು ಓಪನ್ ಮಾಡಿದ್ರೆ ನನಗೆ ಸ್ವಲ್ಪ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತವೆ, ಅದ್ಯಾವುದು ಬೇಡ, ನ್ಯಾಚುರಲ್ ಆಗಿ ಆ ಮೂರನೇ ಕಣ್ಣು ಓಪನ್ ಆಗ್ಬೇಕು ಅಂತ ವೈಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಸರಿ ಇವಾಗ ಇಲ್ಲಿಗೆ ಬಂದಿರೋ ವಿಷಯ ಏನು ಅಂತ ಕೇಳಿದಾಗ, ಆಕ್ಚುಲಿ ಹೇಳ್ಬೇಕಂದ್ರೆ ನಾನ್ ನಿನ್ನೆ ಜೆಂಗ್ಜಾಂಗ್ ಅನ್ನೋ ಒಬ್ಬ ಹುಡುಗನನ್ನ ಮೀಟ್ ಆದೆ, ನಮ್ಮ ಆಶ್ರಮದಲ್ಲೇ ನಿಮ್ಮ ಕೆಳಗಡೆನೆ ಟ್ರೈನಿಂಗ್ ತಗೊಂಡಿದ್ದಾನಂತೆ, ಅದ್ರ ಬಗ್ಗೆ ಸ್ವಲ್ಪ ಕೇಳೋಣ ಅಂತ ಬಂದೆ ಅಂತ ಹೇಳ್ತಾನೆ. ಹೌದು, ನಿಜ ಹೇಳ್ಬೇಕಂದ್ರೆ ಅವನು ಚಿಕ್ಕ ಬೇಬಿ ಆಗಿದ್ದಾಗ ಅವನನ್ನ ಎತ್ಕೊಂಡ್ ಬಂದು ಕೊಟ್ಟಿದ್ದೆ ನೀನು ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಜಿಯಾಂಗು ಶಾಕ್ ಆಗೋಗ್ಬಿಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ತಂಗಿ ಹತ್ರ ಫೈಟ್ ಮಾಡಿದ್ದಾದ್ಮೇಲೆ ಆ ಹುಡುಗಿನ ಒಂದ್ ಹತ್ರ ಬಂದಿಯಾಗಿ ಮಾಡಿರ್ತಾನಲ್ವಾ, ಆವಾಗ ಅವನ ತಂಗಿಗೆ ಒಂದು ಚಿಕ್ಕ ಮಗು ಹುಟ್ಟಿರುತ್ತೆ. ಆ ಮಗುಗೆ ಹೆಸರು ಕೂಡ ಇಡ್ತಿರಾನೆ ಡೈರೆಕ್ಟ್ ಆಗಿ ಎತ್ಕೊಂಡ್ ಬಂದು ಇವನ ಗುರುಗಳಿಗೆ ಕೊಟ್ಟಿರ್ತಾನೆ. ನಮ್ಮ ಹೀರೋನ ತಂಗಿ ಮಗಳಾಗಿರೋದ್ರಿಂದ ಅವನಿಗೆ ಕರೆಕ್ಟ್ ಆಗಿರೋ ಶಿಕ್ಷಣ ಕೊಡಬೇಕು ಅಂತ ಈ ಗುರುಗಳಿಗೆ ಒಬ್ಬ ಅಸಿಸ್ಟೆಂಟ್ ಇರ್ತಾನೆ, ಶಿಷ್ಯ, ಅವನ ಕೆಳಗಡೆನೆ ಟ್ರೈನಿಂಗ್ ಕೊಡ್ಸಿರ್ತಾನೆ. ಆ ಜೆಂಗ್ಜಾಂಗು ಚಿಕ್ಕವಾಗಿದ್ದಾಗ ತುಂಬಾ ತರಳೆ ಕೆಲಸಗಳು ಮಾಡ್ತಿದ್ದ, ಕೋಪಿಷ್ಟ ಅಂತಾನೆ ಹೇಳ್ಕೋಬಹುದು. ಆದ್ರೆ ಸ್ವಲ್ಪ ದಿನಗಳಾದ್ಮೇಲೆ ಆ ಚಿಕ್ಕ ಹುಡುಗ ಶೆನ್ ಅನ್ನೋ ಒಬ್ಬ ವ್ಯಕ್ತಿ ಜೊತೆ ಸೇರ್ಕೊಂಡು ಗುರುಗಳ ಅಸಿಸ್ಟೆಂಟ್ ನೇ ಸಾಯಿಸ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಟ್ಟಿರ್ತಾರೆ. ಬೇಕಾದ್ರೆ ನನ್ನ ಶಿಷ್ಯನ ಬಾಡಿ ಇದೇ ಪ್ಲೇಸ್ ಅಲ್ಲಿ ಐತೆ ನೋಡು ಅಂತ ಹೇಳಿ ಗುರುಗಳ ಅಲ್ಲಿಂದ ಬಾಧೆಯಿಂದ ಹೊರಟೋಗ್ಬಿಡ್ತಾರೆ. ನಂತರ ಜಿಯನು ಅವನ ಬಾಡಿನ ನೀರಲ್ಲಿ ಚೆಕ್ ಮಾಡಿದಾಗೆ ಗೊತ್ತಾಗುತ್ತೆ ತುಂಬಾ ದಾರುಣವಾಗಿ ಶಿಷ್ಯನನ್ನ ಸಾಯಿಸಾಕ್ಬಿಟ್ಟಿರ್ತಾರೆ ಅಂತ. ಆವಾಗ ಪಕ್ಕದಲ್ಲಿರೋ ವ್ಯಕ್ತಿ ಹೇಳ್ತಾನೆ, ಅವನ ಗುರುಗಳನ್ನ ದಾರುಣವಾಗಿ ಹತ್ಯೆ ಮಾಡಿ ಈ ಪ್ಲೇಸ್ ಅಲ್ಲಿ ಇರೋ ಒಂದು ಮ್ಯಾಜಿಕಲ್ ಲ್ಯಾಂಪ್ ನ ಅವನು ಕಲ್ತಾರ್ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದಾನೆ ಅಂತ. ಇವಾಗ ನಮ್ಮ ಹೀರೋ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಬೀಳ್ತಾನೆ, ಯಾಕಂದ್ರೆ ಇವನ ಹತ್ರಕ್ಕೆ ಯಾವ್ದೋ ಒಂದು ಲೇಡಿ ಬಂದ್ಬಿಟ್ಟು ಪ್ರೊಟೆಕ್ಟ್ ಮಾಡ್ತಾ ಇರೋ ಒಂದು ಮ್ಯಾಜಿಕಲ್ ಲ್ಯಾಂಪ್ ನ ಆ ಚಿಕ್ಕ ಹುಡುಗ ಕಲ್ತನ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದ್ಲು. ಆದ್ರೆ ಇವ್ರು ನೋಡಿದ್ರೆ ಈ ಪ್ಲೇಸ್ ಅಲ್ಲಿ ಇರೋ ಮ್ಯಾಜಿಕಲ್ ಲ್ಯಾಂಪ್ ನ ಕಲ್ತನ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಇವಾಗ ನಾನು ಯಾವ್ದು ನಂಬೇಕು, ಯಾರು ಸತ್ಯ ಹೇಳ್ತಿದ್ದಾರೆ ಅಂತ ಕನ್ಫ್ಯೂಷನ್ ಅಲ್ಲಿ ಬೀಳ್ತಾನೆ. ಇವಾಗ ಸೀನು ಆ ಚಿಕ್ಕ ಹುಡುಗ ಆಗಿರೋ ಜೆಂಗ್ಜಾಂಗ್ ಹತ್ರ ಓಪನ್ ಆಗುತ್ತೆ. ಈ ಚಿಕ್ಕ ಹುಡುಗ
ಶೆನ್ ಅನ್ನೋ ಒಬ್ಬ ವ್ಯಕ್ತಿ ಜೊತೆ ಸೇರ್ಕೊಂಡು ಅವನ ಗುರುಗಳನ್ನ ಸಾಯಿಸ್ಬಿಟ್ಟು ತಪ್ಪಿಸ್ಕೊಂಡಿರ್ತಾನೆ ಅಂತ ಹೇಳಿರ್ತಾನಲ್ವಾ, ಅವನ್ ಜೊತೆನೆ ಕುತ್ಕೊಂಡು ನೀವ್ ಹೇಳಿರೋ ಹಾಗೆ ಎಲ್ಲಾ ಕೆಲ್ಸಗಳು ಮಾಡ್ಕೊಂಡ್ ಬರ್ತಿದ್ದೀನಿ. ಆದ್ರೆ ಆ ಕೆಲ್ಸ ಮಾಡೋದಕ್ಕೆ ಹೋದಾಗ ಜಿಯಾನ್ ಅನ್ನೋನು ನನ್ನ ದಾರಿಗೆ ಅಡ್ಡಿ ಬರ್ತಿದ್ದಾನೆ. ಅವನ್ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ ಅಂತ ಮಾಸ್ಟರ್ ಹತ್ರ ಕೇಳಿದಾಗ, ಲೇ ಆಲ್ಮೋಸ್ಟ್ 12 ಇಯರ್ಸ್ ಬ್ಯಾಕ್ ಈ ಪ್ರಪಂಚವನ್ನ ಆಳ್ವಿಕೆ ಮಾಡಿರೋ ದೇವ್ರ ಅವನು. ನಿಜ ಹೇಳ್ಬೇಕಂದ್ರೆ ನಿಮ್ಮ ಅಮ್ಮಗೆ ಅಣ್ಣ ಆಗ್ಬೇಕು. ನಿಮ್ ಮಾವ ಅವನು. ನೀನು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ. ಯಾಕಂದ್ರೆ ನಾವು ಆ ಪ್ಲೇಸ್ ಅಲ್ಲಿ ಟ್ರೈನಿಂಗ್ ತಗೊಂತಾ ಇರುವಾಗ ನಮ್ಮಿಬ್ಬರನ್ನ ಅವರು ನಾಯಿ ತರ ಟ್ರೀಟ್ ಮಾಡವ್ರೆ. ಇವಾಗ ನಾವು ರಿವೆಂಜ್ ತಗೋಬೇಕು ಅಂತ ಅವನ ಪವರ್ ನ ಎಕ್ಸ್ಪೋಸ್ ಮಾಡ್ತಾನೆ. ನೋಡೋದಕ್ಕೆ ಸ್ವಲ್ಪ ಬ್ರಿಲಿಯಂಟ್ ಆಗಿರುತ್ತೆ. ಇವಾಗ ಮತ್ತೆ ನಮ್ಮ ಹೀರೋ ಕಡೆ ನೋಡ್ಕೊಂಡ್ರೆ ಇವಾಗ ಯಾರು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಬಿದ್ದಿರ್ತಾನಲ್ವಾ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ಹತ್ರಕ್ಕೆ ಒಂದು ಲೇಡಿ ಬಂದು ಈ ಜಂಕ್ಷನ್ ಬಗ್ಗೆ ಹೇಳಿರ್ತಾಳೆ. ಆ ಹುಡುಗಿ ಹೋಗೋವಾಗ ಅಡ್ರೆಸ್ ಹೇಳಿ ಹೋಗಿರ್ತಾಳೆ. ಅದಕ್ಕೆ ಆ ಅಡ್ರೆಸ್ ನ ಫಾಲೋ ಮಾಡ್ಕೊಂಡು ಆ ಹುಡುಗಿ ಹತ್ರಕ್ಕೆ ಹೋಗ್ತಾನೆ. ಆ ಟೈಮ್ ಅಲ್ಲಿ ಆ ಹುಡುಗಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಆ ಡ್ಯಾನ್ಸ್ ಶೋ ಕಂಪ್ಲೀಟ್ ಆಗೋವರೆಗೂ ಇದ್ದು ನಂತರ ಆ ಹುಡುಗಿನ ಮಾತಾಡ್ಸೋದಕ್ಕಂತ ಹೋಗ್ತಾನೆ. ನೀನ್ ನೋಡಿದ್ರೆ ನಿಮ್ ಅಕ್ಕಗೆ ಸಂಬಂಧಪಟ್ಟಿರೋ ವಸ್ತುನ ಅಂದ್ರೆ ಆ ಮ್ಯಾಜಿಕಲ್ ಲ್ಯಾಂಪ್ ನ ಜಂಕ್ಷನ್ ಕಲ್ತನ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದಾನೆ ಅಂತ ಹೇಳುತ್ತೆ. ಆದ್ರೆ ನಮ್ಮ ಗುರುಗಳು ಇಲ್ಲಿಗೆ ಸಂಬಂಧಪಟ್ಟಿರೋ ಒಂದು ವಸ್ತುನ ಜಂಕ್ಷನ್ ಕಲ್ತನ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಿದ್ದಾನೆ. ಇದರಲ್ಲಿ ಯಾವ್ದು ನಿಜ ಅಂತ ಆ ಹುಡುಗಿ ಹತ್ರ ಕೇಳಿದಾಗ ಆ ಹುಡುಗಿ ನಿಧಾನವಾಗಿ ನಮ್ಮ ಹೀರೋ ಹತ್ರ ಬಂದು ಅವನನ್ನ ಸೆಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ನಮ್ಮ ಹೀರೋ ಆ ಹುಡುಗಿ ಬಲೆಗೆ ಬೀಳೋದಿಲ್ಲ. ಇದರಿಂದ ಒಂದು ಕನ್ನಡಿ ಎತ್ಕೊಂಡು ನಮ್ಮ ಹೀರೋ ಮುಖಕ್ಕೆ ತೋರಿಸ್ತಾಳೆ. ಆವಾಗ ಅವನಿಗೊಂದು ಇಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅವನ ತಾಯಿ ನಮ್ಮ ಹೀರೋ ಹತ್ರ ಮಾತಾಡ್ತಿರೋ ಹಾಗೆ ಸ್ವಲ್ಪ ತಾದ್ಮೇಲೆ ಅವನು ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ನಂತರ ಅವನಿಗೆ ಎಚ್ಚರಿಕೆ ಆಗಿ ನೋಡೋದಷ್ಟಿಗೆ ಅಲ್ಲಿ ಆ ಹುಡುಗಿ ಇರೋದಿಲ್ಲ. ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆ ಲೇಡಿ ಈ ತರ ಮಾಡಿರ್ತಾಳೆ ಅಂತ ಜಿಯಾನ್ಗೆ ಗೊತ್ತಾಗುತ್ತೆ. ಆ ಲೇಡಿ ಅಲ್ಲಿಂದ ಹೋಗೋದಕ್ಕೂ ಮೊದ್ಲೇ ಈ ಜಂಗ್ ಅನ್ನೋ ಹುಡುಗ ಎಲ್ಲಿದ್ದಾನೆ ಅಂತ ಒಂದು ಲೆಟರ್ ಅಲ್ಲಿ ಬರ್ದು ಜಿಯಾನ್ಗೆ ಒಂದು ಕ್ಲೂ ಕೊಟ್ಟೆ ಹೋಗಿರ್ತಾಳೆ. ಇವಾಗ ಸೀನು ಜಂಗ್ ಹತ್ರ ಓಪನ್ ಆಗುತ್ತೆ. ಅವನ ಮುಂದೆ ತುಂಬಾ ಪೋಸ್ಟರ್ಸ್ ನ ಹಿಡ್ಕೊಂಡಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವನು ನೆಕ್ಸ್ಟ್ ಯಾವ ಪ್ಲೇಸ್ ಗೆ ಹೋಗ್ಬೇಕು, ಆ ಪ್ಲೇಸ್ ಅಲ್ಲಿರೋ ಮಿಸ್ಟೀರಿಯಸ್ ಥಿಂಗ್ ನ ಯಾವ ತರ ಕಲ್ತನ ಮಾಡ್ಬೇಕು ಅಂತ ಪೇಪರ್ಸ್ ಅಲ್ಲಿ ಬರ್ಕೊಂಡಿರ್ತಾನೆ. ಇವಾಗ ಒಂದು ಲೈಟ್ ಹೌಸ್ ಅಲ್ಲಿ ಇರೋ ಒಂದು ಲೋಟಸ್ ಲ್ಯಾಂಪ್ ನ ಕಲ್ತನ ಮಾಡ್ಬೇಕು ಅಂತ ಆ ಲೈಟ್ ಹೌಸ್ ಗೆ ಅಪೋಸಿಟ್ ಆಗಿ ಕುತ್ಕೊಂಡಿರ್ತಾನೆ. ಸರಿಯಾಗಿ ಅದೇ ಟೈಮ್ ಗೆ ಆ ಪ್ಲೇಸ್ ಗೆ ಯಾರೋ ಬಂದಂಗೆ ಹಂಸಿ ಆಯುಧದಿಂದ ಅಟ್ಯಾಕ್ ಮಾಡ್ತಾನೆ. ಅಲ್ಲಿಗೆ ಬಂದಿರೋದು ಬೇರೆ ಯಾರು ಅಲ್ಲ, ನಮ್ಮ ಹೀರೋನೇ ಬಂದಿರ್ತಾನೆ. ಓ, ಆ ಲೈಟ್ ಹೌಸ್ ಅಲ್ಲಿರೋ ಲೋಟಸ್ ಲ್ಯಾಂಪ್ ನ ಕಲ್ತನ ಮಾಡ್ಬೇಕು ಅಂತ ಅನ್ಕೊಂತ ಇದೀಯಾ? ಅದಕ್ಕೊಂದು ಹಿಸ್ಟರಿನೇ ಐತೆ. ಟೈಮ್ ಬಂದಾಗ ನಿನಗೆ ಗೊತ್ತಾಗುತ್ತೆ ಅಂತ ಜಿಯಾನ್ ಅಂತಾನೆ. ನಾನ್ ಯಾವ ವಸ್ತುನ ಕಲ್ತನ ಮಾಡಿದ್ರೆ ನಿನಗೇನು ಅಂತ ಆ ಚಿಕ್ಕ ಹುಡುಗ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ. ಜಿಯಾನ್ ಈಸಿಯಾಗಿ ಅವನನ್ನ ಹಿಡ್ಕೊಂಡ್ಬಿಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಚಿಕ್ಕವಾಗಿದ್ದಾಗ ಅವನ್ಗೆ ನೇಮು ಕೂಡ ಹಿಡ್ತೀರಾ ಅವನನ್ನ ಆಶ್ರಮದಲ್ಲಿ ಬಿಟ್ಟು ಹೊರಟೋಗ್ಬಿಟ್ಟು ಇರ್ತಾನಲ್ವಾ. ಅದಕ್ಕೆ ಜಿಯಾನು ಸ್ವಲ್ಪ ರಿಗ್ರೆಟ್ ಫೀಲ್ ಆಗ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಈ ಇಬ್ಬರು ಬ್ರದರ್ಸ್ ಕೂಡ ಅವನನ್ನ ಹಿಡ್ಕೊಳ್ಳೋದಕ್ಕೆ ಬರೋದ್ರಿಂದ ಜಿಯಾನು ಆಲೋಚನೆ ಮಾಡ್ತಾನೆ. ಆ ಇಬ್ಬರು ಬ್ರದರ್ಸ್ಗೆ ಇವನೇನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಜೈಲಲ್ಲಿ ಹಾಕ್ತಾರೆ, ಇಲ್ಲ ಅಂದ್ರೆ ಅವನ್ಗೆ ಅವನು ತಡ್ಕೊಳ್ಳೋದಕ್ಕೆ ಆಗದೆ ಇರೋಷ್ಟು ಶಿಕ್ಷೆನ ಕೊಡ್ತಾರೆ. ಇದೆಲ್ಲ ಆಗೋದಕ್ಕಿಂತ ಇವನನ್ನ ಮಾತುಗಳಲ್ಲಿ ಕನ್ವಿನ್ಸ್ ಮಾಡೋದು ಬೆಟರ್ ಅಂತ ಜಿಯಾನು ಅವನನ್ನ ಬಿಟ್ಬಿಡ್ತಾನೆ. ಸಿಕ್ಕಿದ್ದೆ ಚಾನ್ಸ್ ಅಂತ ಚಿಕ್ಕ ಹುಡುಗ ಅಲ್ಲಿಂದ ತಪ್ಸ್ಕೊಂಡ್ಬಿಡ್ತಾನೆ. ಈ ಬ್ರದರ್ಸ್ಗೆ ಗೊತ್ತಾಗೋಗ್ಬಿಡುತ್ತೆ ಜಿಯಾನು ಬೇಕಾಗಿ ಆ ಚಿಕ್ಕ ಹುಡುಗನನ್ನ ಬಿಟ್ಟಾಕಿದ್ದಾನೆ ಅಂತ. ಅದರಲ್ಲಿರೋ ಒಬ್ಬ ಬ್ರದರ್ ಅವನ ಹತ್ರ ಇರೋ ಗಿಟಾರ್ ಇಂದ ಒಂದು ವೇವ್ಸ್ ನ ಬಿಟ್ಟು ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ. ನಮ್ಮ ಹೀರೋ ಏನ್ ಕಮ್ಮಿನ ಅವನ ಹತ್ರ ಇರೋ ಒಂದು ವೆಪನ್ ನ ತಗೊಂಡು ಅವನು ಕೂಡ ಅದನ್ನ ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಆವಾಗ ಇನ್ನೊಬ್ಬ ಬ್ರದರ್ ಕೈಯಲ್ಲಿ ಒಂದು ಹಿಡ್ಕೊಂಡೇ ಇರ್ತಾನೆ. ಅದನ್ನ ಗಾಲಿಗೆ ಬಿಡೋದ್ರಿಂದ ಅದೊಂದು ಪವರ್ ಆಗಿ ಕ್ರಿಯೇಟ್ ಆಗಿ ಫೈರ್ ಬಾಲ್ಸ್ ನ ಬಿಡುತ್ತೆ. ಅವನ ಬ್ರದರ್ ಆ ಫೈರ್ ಬಾಲ್ಸ್ ನ ಹಿಡ್ಕೊಂಡು ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಈ ಟೈಮ್ ಅವನು ತಡೆಯೋದಲ್ಲ, ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಎಲ್ಲಿಂದ ಬಂತೋ ಏನೋ ಗೊತ್ತಿಲ್ಲ, ಒಂದು ಜೈಜಾಂಟಿಕ್ ಆಗಿರೋ ಕ್ರಿಯೇಚರ್ ಬಂದು ನಮ್ಮ ಹೀರೋನ ಕಟ್ಟಾಕ್ ಬಿಡುತ್ತೆ. ನಂತರ ಆ ಕ್ರಿಯೇಚರ್ ಚಿಕ್ಕದಾಗಿ ಕನ್ವರ್ಟ್ ಆಗಿ ಇನ್ನೊಬ್ಬ ಬ್ರದರ್ ಹತ್ರಕ್ಕೆ ಹೋಗುತ್ತೆ. ಇವರು ಟೋಟಲ್ ಆಗಿ 3 ಬ್ರದರ್ಸ್ ಇರ್ತಾರೆ. 3ನೇ ಬ್ರದರ್ ಹತ್ರ ಹೋಗುತ್ತೆ. ಇನ್ನೇನೈತೆ ಅವನನ್ನ ಕಟ್ಟಾಕಿ ಜೈಲ್ ಒಳಗಡೆಗೆ ಹಾಕ್ತಾರೆ. ಪಕ್ಕದಲ್ಲೇ ನೋಡ್ಕೊಂಡ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ 20,000 ಕಾಯಿನ್ಸ್ ಗೆ ಒಬ್ಬ ಹುಡುಗನನ್ನ ಜೈಲಲ್ಲಿ ಹಾಕಿರ್ತಾನಲ್ವಾ. ಆ ಹುಡುಗ ನಮ್ಮ ಹೀರೋನ ನೋಡಿ ನೀನು ಬಂದ್ಬಿಟ್ಟ ಗುರು ಅಂತ ಹೇಳ್ಬಿಟ್ಟು ಏನಂದ್ರೆ ಅದು ಮಾತಾಡ್ತಿರ್ತಾನೆ. ಆದ್ರೆ ಜಿಯಾನ್ ಮಾತ್ರ ಅವನ ಮಾತುಗಳು ತಲೆಗೆ ಹಾಕೊಂತೀರ ಆರಾಮಾಗಿ ಮಲ್ಕೊಂತಾನೆ. ಸ್ವಲ್ಪ ತಾದ್ಮೇಲೆ ಆ ಪ್ಲೇಸ್ ಹತ್ರಕ್ಕೆ ಇವನ ಟೀಮು ಎಂಟ್ರಿ ಕೊಡುತ್ತೆ. ಅದು ಜಿಯಾನ್ಗೆ ಗೊತ್ತಾಗೋದ್ರಿಂದ ಅವನ ಕೈಗಳ ಆಚೆ ಇಟ್ಟು ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ನ ಕರೀತಾನೆ. ಅವನ ಹತ್ರಕ್ಕೆ ಬಂದಿದ್ದೆ ಅವನ ತಲೆಗೆ ಒಂದು ಬಿಟ್ಟು ಅವನನ್ನ ಕೆಳಗಡೆಗೆ ಬೀಳೋ ತರ ಮಾಡಿ ಅವನ ಹತ್ರ ಇರೋ ಕೀಸ್ ನ ಎತ್ಕೊಂಡ್ಬಿಡ್ತಾನೆ. ಅವನು ತಪ್ಸ್ಕೊಳ್ಳೋದು ಅಲ್ದೆ ಅವನ ಪಕ್ಕದಲ್ಲಿ ಚಿಕ್ಕ ಹುಡುಗ ಇರ್ತಾನಲ್ಲ ಅವನು ಕೂಡ ಬಿಡಿಸ್ತಾನೆ. ಅಂಡ್ ಆವಾಗೆ ನಮ್ಗೆ ಗೊತ್ತಾಗುತ್ತೆ ಜಿಯಾನು ಹಾಗೆ ಆ ಹುಡುಗ ಮಾತ್ರ ತಪ್ಸ್ಕೊಂಡಿಲ್ಲ, ಆ ಜೈಲಲ್ಲಿರೋ ಪ್ರತಿಯೊಬ್ಬರನ್ನ ಬಿಡಿಸ್ಬಿಟ್ಟಿದ್ದಾನೆ ಅಂತ. ಎಲ್ಲರೂ ತಪ್ಸ್ಕೊಳ್ಳೋದಕ್ಕೆ ಒಂದು ಗಲಭೆನೆ ಕ್ರಿಯೇಟ್ ಆಗುತ್ತೆ. ಆವಾಗ ಜಿಯಾನ್ ಟೀಮು ಆ ಜೈಲ್ನ ಹೊಡ್ಕೊಂಡು ಒಳಗಡೆಗೆ ಬರುತ್ತೆ. ಆ ಬೋಟ್ ಹತ್ರಕ್ಕೆ ಹೋಗ್ಬೇಕಂದ್ರೆ ಸುತ್ತಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅದೂನು ಅಲ್ದೆ ಮಧ್ಯದಲ್ಲಿ ಡ್ರ್ಯಾಗನ್ಸ್ ಇರ್ತಾವಲ್ಲ ಅವನು ಕೂಡ ಅಟ್ಯಾಕ್ ಮಾಡ್ತಿರ್ತವೆ. ಜಿಯಾನು ಹೇಗಾದ್ರೂ ಸರಿ ತಪ್ಸ್ಕೋಬೇಕು ಅಂತ ಅವನ ಹತ್ರ ಇರೋ ಒಂದು ಮೌತ್ ಆರ್ಗನ್ನ ಈ ಡ್ರ್ಯಾಗನ್ ಹತ್ರಕ್ಕೆ ಬಿಸಾಕ್ ಬಿಡ್ತಾನೆ. ಇದ್ಯಾವ್ದೋ ನೋಡೋದಕ್ಕೆ ತುಂಬಾ ವಿಚಿತ್ರವಾಗೈತಲ್ಲ ಅಂತ ಡ್ರ್ಯಾಗನ್ಸ್ ನೋಡ್ಕೊಂಡಿದ್ದಾಗೆ ಜಿಯಾನು ಗಾಲಿಯಲ್ಲಿ ಜಂಪ್ ಮಾಡ್ಕೊಂಡು ಹೋಗೋವಾಗ ಈ ಡ್ರ್ಯಾಗನ್ ಹತ್ರ ಇರೋ ಒಂದು ಮೌತ್ ಆರ್ಗನ್ ಕೂಡ ಎತ್ಕೊಂಡು ಅವನ ಶಿಪ್ ಒಳಗಡೆಗೆ ಕುತ್ಕೊಂತಾನೆ. ಅವನು ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ನೋಡ್ತಿರುವಾಗ ಡ್ರ್ಯಾಗನ್ಸ್
ಕಾಸ್ಮಿಕ್ ಎನರ್ಜಿನ ಯೂಸ್ ಮಾಡ್ತವೆ. ಅಂಡ್ ಇವಾಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ನಮ್ಮ ಹೀರೋ ಟೀಮ್ ಅಲ್ಲಿ ಒಂದು ನಾಯಿ ಇರುತ್ತಲ್ಲ, ಶೇಪ್ ಶಿಫ್ಟಿಂಗ್ ಪವರ್ ಮಾತ್ರನೇ ಇರುತ್ತೆ ಅಂತ ಅನ್ಕೊಂಡಿದ್ವಿ. ನೋ ಚಾನ್ಸ್. ಈ 5 ತಲೆ ಡ್ರ್ಯಾಗನ್ ಬಿಡೋ ಒಂದು ಕಾಸ್ಮಿಕ್ ಎನರ್ಜಿನ ಆ ಒಂದು ನಾಯಿ ಹೇಳ್ಕೊಂಡ್ಬಿಡುತ್ತೆ. ಇವಾಗ ಸೀನು ಲೈಟ್ ಹೌಸ್ ಹತ್ರ ಓಪನ್ ಆಗುತ್ತೆ. ಅಲ್ಲಿಗೆ ಶೆನ್ಶಾನು ಹಾಗೆ ಅವನ ಗುರುಗಳಾಗಿರೋ ಶೆನ್ನು ಕೂಡ ಬಂದಿರ್ತಾರೆ. ಇಬ್ರು ಲೈಟ್ ಹೌಸ್ ಒಳಗಡೆಗೆ ಹೋಗಿ ಆ ಮ್ಯಾಜಿಕಲ್ ಲ್ಯಾಂಪ್ ನ ಎತ್ಕೊಳ್ಳೋಣ ಅಂತ ನೋಡಿದ್ರೆ ಆ ಮ್ಯಾಜಿಕಲ್ ಲ್ಯಾಂಪ್ ಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಒಬ್ಬ ವ್ಯಕ್ತಿ ಇರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವನು ದೇವತೆಗಳಿಗೆ ಸಮಾನ ಅಂತ ಹೇಳ್ಕೋಬಹುದು. ಸ್ಟಾರ್ಟಿಂಗ್ ಅಲ್ಲಿ ಶೆನ್ಗನು ಅಲ್ಲಿರೋ ವ್ಯಕ್ತಿ ಜೊತೆ ಫೈಟ್ ಮಾಡೋದಕ್ಕೆ ನೋಡ್ತಾನೆ. ಈಸಿಯಾಗಿ ಸೋಲ್ಸೋದ್ರಿಂದ ನಂತರ ಶೆನ್ನು ಅವನ ಹತ್ರ ಇರೋ ಒಂದು ಹುಲಿ ಹತ್ರಕ್ಕೆ ಬಂದು ಅದರಿಂದ ಸ್ವಲ್ಪ ಪವರ್ ತಗೊಂಡು ಇವಾಗ ಹುಲಿ ಹಾಗೆ ಶೆನ್ ಇಬ್ರು ಅಲ್ಲಿರೋ ವ್ಯಕ್ತಿ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಸರಿಯಾಗಿರೋ ಟೈಮು. ಆ ಮ್ಯಾಜಿಕಲ್ ಲ್ಯಾಂಪ್ ನ ಎತ್ಕೋಬೇಕು ಅಂತ ಜೆಂಗ್ ಹೋಗ್ತಾ ಇರುವಾಗ ಆವಾಗೆ ಒಂದು ದೊಡ್ಡ ಕತ್ತಿ ಬಂದು ಅಲ್ಲಿರೋ ಒಂದು ಬ್ರಿಡ್ಜ್ ನ ಸರ್ವನಾಶ ಮಾಡಕ್ ಬಿಡುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲೊಬ್ಬ ವ್ಯಕ್ತಿ ಇರ್ತಾನಲ್ವಾ, ಅವನು ತನ್ನ ಆತ್ಮಶಕ್ತಿನ ಆಚೆಗೆ ತೆಗೆದಿರ್ತಾನೆ. ಅದು ನೋಡೋದಕ್ಕೆ ತುಂಬಾ ದೊಡ್ಡದಾಗಿರುತ್ತೆ, 100 ಫೀಟ್ ಸಮಥಿಂಗ್. ಓ, ನಿನಗೇನ ಪವರ್ ಇರೋದು? ನನ್ನ ಹತ್ರನೋ ಆತ್ಮಶಕ್ತಿ ಪವರ್ ಐತೆ ಅಂತ ಶೆನ್ ತನ್ನ ಆತ್ಮಶಕ್ತಿ ಹಾಗೆ ಹುಲಿನ ಆತ್ಮಶಕ್ತಿ ತೆಗೆದು ಇಬ್ರು ಫೈಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲಿಟ್ರಲಿ ಹೇಳ್ತೀನಿ, ಫೈಟಿಂಗ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಗೊತ್ತಿರೋ ಹಾಗೆ ಇಂತ ಆತ್ಮಶಕ್ತಿಗಳ ಆಚೆ ಕಡೆ ಬಂದು ಫೈಟಿಂಗ್ ಮಾಡ್ಕೊಳ್ಳೋದನ್ನ ನಮ್ಮ ಇಂಡಿಯನ್ ಮೂವಿದಲ್ಲಿ ಒಂದು ನೋಡಿದೀನಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಐಡಿಯಾ ಇದ್ರೆ ಆ ಮೂವಿ ನೇಮ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೊಂದು ಕ್ಲೂನು ಕೊಡ್ತೀನಿ. ಬಾಲಿವುಡ್ ಮೂವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿರೋ ಪ್ರೊಟೆಕ್ಟರ್ ದೇವತೆಗಳಿಗೆ ಸಮಾನವಾದ ಶಕ್ತಿಗಳಿರೋದ್ರಿಂದ ಸ್ವಲ್ಪ ಕಷ್ಟಪಟ್ಟಿದ್ರು ಶೆನ್ನ ಸೋಲ್ಸ್ಬಿಡ್ತಾನೆ. ಅಂಡ್ ನೆಕ್ಸ್ಟ್ ಸೆಕೆಂಡ್ ಗೆ ಒಂದು ಹಸಿರು ಕಲರ್ ಅಲ್ಲಿ ಆತ್ಮಶಕ್ತಿ ಆಚೆಗೆ ಬರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಜೆನ್ಶಾಂಗ್ದು. ಅಂತ ಪವರ್ ನಮ್ಮ ಹೀರೋ ಹತ್ರ ಇರೋದು ಡೌಟೇ. ಚಿಕ್ಕ ಹುಡುಗನಲ್ಲಿ ಅಂತ ಆತ್ಮಶಕ್ತಿ ಇರೋದನ್ನ ನೋಡಿ ಆ ಪ್ರೊಟೆಕ್ಟರ್ ಶಾಕ್ ಆಗ್ತಾನೆ. ನೆಕ್ಸ್ಟ್ ಸೆಕೆಂಡ್ ಗ್ಯಾಪ್ ಕೊಡ್ದಿರಾ ಆ ಚಿಕ್ಕ ಹುಡುಗ ಆ ಪ್ರೊಟೆಕ್ಟರ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಹಿಂದ್ಗಡೆಯಿಂದ ಶೆನ್ ಬಂದು ಅವನನ್ನ ಚುಚ್ಚಿ ಲಾಸ್ಟ್ ಗೆ ಅವನನ್ನ ಸಾಯಿಸ್ಬಿಡ್ತಾರೆ. ನಂತರ ಆ ಚಿಕ್ಕ ಹುಡುಗ ಆ ಮ್ಯಾಜಿಕಲ್ ಲ್ಯಾಂಪ್ ನ ಎತ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ಥೌಸಂಡ್ಸ್ ಆಫ್ ಖಡ್ಗಗಳು ಆ ಪ್ಲೇಸ್ ಅಲ್ಲಿ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನ ಕೈಯಲ್ಲಿರೋ ಒಂದು ಮ್ಯಾಜಿಕಲ್ ಲ್ಯಾಂಪ್ ಮಿಸ್ ಆಗೋಗ್ಬಿಡುತ್ತೆ. ಅದನ್ನ ಹಿಡ್ಕೊಳ್ಳೋದಕ್ಕೆ ಹೋಗ್ತಿರುವಾಗ ಬೈ ಮಿಸ್ ಆಗಿ ಅವನ ಕೈಗೆ ಒಂದು ದಾರ ಇರುತ್ತೆ. ಆ ದಾರ ಆ ಮ್ಯಾಜಿಕಲ್ ಲ್ಯಾಂಪ್ ಗೆ ಟಚ್ ಆಗಿ ಒಂದು ದೊಡ್ಡ ಎಕ್ಸ್ಪ್ಲೋಷನ್ ನಡೆಯುತ್ತೆ. ನಂತರ ಅಲ್ಲಿರೋ ಥೌಸಂಡ್ಸ್ ಆಫ್ ಖಡ್ಗಗಳು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರುವಾಗ ಶೆನ್ ಆ ಹುಡುಗನನ್ನ ಹೇಗಾದ್ರೂ ಸರಿ ಕಾಪಾಡ್ಬೇಕು ಅಂತ ತನ್ನ ಹತ್ರ ಇರೋ ಎಲ್ಲಾ ಪವರ್ಸ್ ನ ಯುಟಿಲೈಸ್ ಮಾಡ್ತಾನೆ. ಆದ್ರೆ ಅವನು ಎಷ್ಟೊತ್ತು ತಡಿತಾನೆ ಅಂತ ಅವನ್ಗೂ ಕೂಡ ಗೊತ್ತಿರೋದಿಲ್ಲ. ಇದರಿಂದ ನೀನು ಇಲ್ಲಿಂದ ತಪ್ಸ್ಕೊಂಡ್ಬಿಡು ಅಂತ ಜೆಂಗ್ಶಾಂಗ್ಗೆ ಹೇಳ್ತಾನೆ. ಆ ಚಿಕ್ಕ ಹುಡುಗ ಆ ಲ್ಯಾಂಪ್ ನ ಎತ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾನೆ. ನೆಕ್ಸ್ಟ್ ಸೆಕೆಂಡ್ ಗೆ ಆ ಖಡ್ಗಗಳು ಬುಲೆಟ್ಸ್ ಶೂಟ್ ಮಾಡ್ದಂಗೆ ಅವನ ಬಾಡಿಗೆ ಬಿದ್ದೋಗ್ಬಿಡ್ತವೆ. ಆವಾಗ ಆ ಪ್ಲೇಸ್ ಗೆ ಈ 3 ಬ್ರದರ್ಸ್ ಬರ್ತಾರೆ. ಇವನ ಜೊತೆಗೆ ಇನ್ನೊಬ್ಬ ಬ್ರದರ್ ಬರ್ತಾನೆ, 4ನೇ ಬ್ರದರ್. ಅವನ ಫೇಸ್ ತೋರ್ಸೋದಿಲ್ಲ, ಬರೀ ಕಾಲ್ ಮಾತ್ರ ತೋರಿಸ್ತಾರೆ. ಅಲ್ಲಿರೋ ಥೌಸಂಡ್ಸ್ ಆಫ್ ಖಡ್ಗಗಳು ಒಂದು ಖಡ್ಗ ಆಗಿ ಶೆನ್ ಮೇಲೆ ಬಿದ್ದು ಅವನನ್ನ ಸಾಯಿಸ್ಬಿಡ್ತಾರೆ. ಆ ಪ್ಲೇಸ್ ಹತ್ರಕ್ಕೆ ಶೆನ್ ಸಾಕೊಂತ ಇರೋ ಹುಲಿನೂ ಕೂಡ ಅಲ್ಲಿಗೆ ಬರುತ್ತೆ. ಇದ್ರ ಪ್ರಾಣ ಹೋದ್ರೂ ಪರವಾಗಿಲ್ಲ, ಶೆನ್ನ ಕಾಪಾಡ್ಕೋಬೇಕು ಅಂತ ತನ್ನ ಹತ್ರ ಇರೋ ಒಂದು ಪವರ್ ನ ಶೆನ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಆ ಪ್ಲೇಸ್ ಗೆ ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಬಂದು ಆ ಹುಲಿನೂ ಕೂಡ ಸಾಯಿಸ್ಬಿಡ್ತಾರೆ. ಸ್ವಲ್ಪ ತಾದ್ಮೇಲೆ ಆ ಪ್ಲೇಸ್ ಹತ್ರಕ್ಕೆ ಜಿಯಾನ್ ಬರ್ತಾನೆ. ಇವರಿಬ್ರು ಕೊನೆ ಪ್ರಾಣದಲ್ಲಿ ಉಳಿದಿರ್ತಾರೆ. ಜೆನ್ಶಾನ್ ಎಲ್ಲಿಗೆ ಹೋದ ಅಂತ ನಿನ್ಗೇನಾದ್ರೂ ಐಡಿಯಾ ಐತಾ ಅಂತ ಕೇಳ್ತಾನೆ. ಅದಕ್ಕೆ ಶೆನ್ ಇತ್ಕೊಂಡು ನಮ್ಮಿಬ್ರಿಗೂ ಗೊತ್ತಿರೋ ಒಂದು ಪ್ಲೇಸ್ ಐತೆ, ಮೌಂಟ್ ಲೀ ಅಂತ. ಮೇ ಬಿ ಅವನು ಅಲ್ಲಿಗೆ ಹೋಗಿರ್ಬೋದು ಅಂತ ಹೇಳೋದ್ರಿಂದ ನಮ್ಮ ಹೀರೋ ಅಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಆದ್ರೆ ಜಿಯಾನ್ಗೆ ಒಂದು ಪ್ರಾಬ್ಲಮ್ ಬಂದು ಬಿದ್ದಿರುತ್ತೆ. ಅದೇನಪ್ಪಾ ಅಂದ್ರೆ ಇವಾಗ ಇವನಿರೋ ಒಂದು ಪ್ಲೇಸ್ ಇಂದ ಮೌಂಟ್ ಲೀ ಅನ್ನೋ ಒಂದು ಪ್ಲೇಸ್ ತುಂಬಾ ದೂರದಲ್ಲಿರುತ್ತೆ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಅಷ್ಟೊಂದು ಈಸಿಯಾಗಿ ಹೋಗೋದಕ್ಕಾಗಲ್ಲ. ನಾರ್ಮಲ್ ಟೆಲಿಪೋರ್ಟೇಷನ್ಸ್ ಯೂಸ್ ಮಾಡ್ಬೇಕಂದ್ರೆ ಇವನ್ ಮೇಲೆ ಇವಾಗ ಒಂದು 15 ಕೇಸಸ್ ಬಿದ್ದಿರ್ತವೆ. ಅಲ್ಲಿಗೋದ್ರೆ ಅವರು ಹಿಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಈ ಚಿಕ್ಕ ಹುಡುಗ ಕ್ರಿಮಿನಲ್ಸ್ ಕಂತಾನೆ ಟೆಲಿಪೋರ್ಟೇಷನ್ ಇರುತ್ತೆ, ಅವ್ರ ಹತ್ರ ಮಾತಾಡೋದಕ್ಕಂತ ಅವನೇ ಅಲ್ಲಿಗೆ ಬಂದು ಅವನ ಹತ್ರ ಡೀಲ್ ಮಾತಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಟೆಲಿಪೋರ್ಟೇಷನ್ ಅಲ್ಲಿ ಇವ್ರು ಯಾರು ಹೋಗೋದಕ್ಕಾಗಲ್ಲ, ಜಿಯಾನ್ ಮಾತ್ರನೇ ಹೋಗ್ಬೋದು ಅಂತ ಅಲ್ಲಿರೋನೆ ಹೇಳೋದ್ರಿಂದ ಜಿಯಾನ್ ಮಾತ್ರ ಟೆಲಿಪೋರ್ಟೇಷನ್ ನ ಯೂಸ್ ಮಾಡ್ಕೊಂಡು ಮೌಂಟ್ ಲೀ ಅನ್ನೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾನೆ. ಅಂಡ್ ಇವಾಗ ಶೆನ್ಶಾನ್ ಹತ್ರ ಓಪನ್ ಆಗುತ್ತೆ. ಇವನು ಕೂಡ ಇವಾಗ ಮೌಂಟ್ ಲೀ ಅನ್ನೋ ಒಂದು ಪ್ಲೇಸ್ ಗೆ ಬಂದಿರ್ತಾನೆ. ಅಲ್ಲಿಗೆ ಬಂದು ಯಾರನ್ನೋ ಮೀಟ್ ಆಗೋದಕ್ಕಂತ ಹೋಗ್ತಾನೆ. ಅದು ಬೇರೆ ಯಾರು ಅಲ್ಲ, ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋ ಹತ್ರಕ್ಕೆ ಒಂದು ಲೇಡಿ ಬಂದು ನಮ್ಮ ಅಕ್ಕಗೆ ಸಂಬಂಧಪಟ್ಟಿರೋ ಒಂದು ಲ್ಯಾಂಪ್ ನ ಜಂಗ್ ಕಲ್ತನ ಮಾಡಿದ್ದಾನೆ ಅಂತ ಹೇಳಿ ನಮ್ಮ ಹೀರೋಗೆ ಒಂದು ಡೀಲ್ ಕೊಟ್ಟಿರ್ತಾಳಲ್ವಾ, ಅದೇ ಲೇಡಿ. ಅಂಡ್ ನೋಡ್ತಾ ಇದ್ರೆ ಇವರಿಬ್ರಿಗೂ ಮೊದ್ಲೇ ಪರಿಚಯ ಇದ್ದಂಗೈತೆ. ಆ ಹುಡುಗ ಅಲ್ಲಿಗೆ ಬಂದಿದ್ದೆ ಅವನು ಸ್ಟಾರ್ಟಿಂಗ್ ಅಲ್ಲಿ ಕಲ್ತನ ಮಾಡಿರೋ ಒಂದು ಮ್ಯಾಜಿಕಲ್ ಲ್ಯಾಂಪ್ ಹಾಗೆ ಲೋಟಸ್ ನ ಎರಡನ್ನೂ ಮಿಕ್ಸ್ ಮಾಡ್ತಾರೆ. ಅಲ್ಲೊಂದು ಗೋಲ್ಡನ್ ಫೀನಿಕ್ಸ್ ಪಕ್ಷಿಗಳ ಆಚೆಗಡೆ ಬಂದಂಗೆ ಒಂದು ಇಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಆವಾಗ ಆ ಲೇಡಿ ಅಂತಾಳೆ, ನೀನು ಎಲ್ಲೋ ಬಚ್ಚಿಕೊಂಡು ಇದನ್ನೆಲ್ಲ ನೋಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಜಿಯಾನ್, ಡೈರೆಕ್ಟ್ ಆಗಿ ಬಂದು ನೋಡು ಅಂತ. ಆವಾಗ ಜಿಯಾನ್ ಎತ್ಕೊಂಡು ನಾನ್ ಬಂದಿರೋದು ನಿಮ್ಗೆ ಗೊತ್ತಾಯ್ತಾ ಅಂತ ಆಚೆಗೆ ಬರ್ತಾನೆ. ಅವಾಗ ಆ ಲೇಡಿ ಈ ಮ್ಯಾಜಿಕಲ್ ಲ್ಯಾಂಪ್ ಗೆ ಸಂಬಂಧಪಟ್ಟಿರೋ ಸ್ಟೋರಿ ನೀನ್ ಹೇಳ್ತೀಯಾ ನಾನೇ ಹೇಳ್ಬೇಕಾ ಅಂತ ಕೇಳಿದಾಗ ಜಿಯಾನ್ ಅದಕ್ಕೆ ನಾನೇ ಹೇಳ್ತೀನಿ ಅಂತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸುಮಾರು ವರ್ಷಗಳ ಹಿಂದೆ ಲೋಟಸ್ ಪರ್ವತ ಅಂತ ಒಂದು ಪ್ಲೇಸ್ ಇರುತ್ತೆ. ಅಲ್ಲಿ ಲಕ್ಷಗಟ್ಲೆ ಗೋಲ್ಡನ್ ಫಿನಿಕ್ಸ್ ಪಕ್ಷಿಗಳು ಇರ್ತವೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವು ಅಲ್ಲಿಂದ ತಪ್ಸ್ಕೊಂಡ್ರೆ ಈ ಭೂಮಿನ ಹಾಗೆ ಈ ಪ್ರಪಂಚವನ್ನೇ ಸರ್ವನಾಶ ಮಾಡಕ್ ಬಿಡ್ತವೆ ಅಂತ
ಅಂತ ಅಲ್ಲಿರೋ ಒಂದು ದೇವತೆ ಆ ಪ್ಲೇಸ್ ನ ಸೀಲ್ ಮಾಡಿ ಅದನ್ನ ಯಾರೋ ಓಪನ್ ಮಾಡ್ದಿರೋ ಹಾಗೆ ಒಂದು ಲಾಕ್ ನ ರೆಡಿ ಮಾಡಿ ಆ ಲಾಕ್ ನ ನಮ್ಮ ಹೀರೋ ತಂಗಿಗೆ ಕೊಟ್ಟಿರ್ತಾಳೆ. ಅಂಡ್ ಬರ್ತಾ ಬರ್ತಾ ಅದರಲ್ಲಿರೋ ಗೋಲ್ಡನ್ ಫೀನಿಕ್ಸ್ ಪಕ್ಷಿಗಳ ಶಕ್ತಿ ಅನ್ನೋದು ಜಾಸ್ತಿ ಆಗೋಗ್ಬಿಡುತ್ತೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತಿರುವಾಗ ನಮ್ಮ ಹೀರೋ ಹಾಗೆ ತನ್ನ ತಂಗಿ ಇಬ್ರು ಸೇರ್ಕೊಂಡು ಈ ಮ್ಯಾಜಿಕಲ್ ಲ್ಯಾಂಪ್ ಇಂದ ಆ ಫೀನಿಕ್ಸ್ ಪಕ್ಷಿಗಳ ಆಚೆಗಡೆ ಬರ್ದಿರೋ ಹಾಗೆ ಈ ಪ್ರಪಂಚವನ್ನ ಕಾಪಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಇವ್ರಿಗಿಂತ ಆ ಫೀನಿಕ್ಸ್ ಪಕ್ಷಿಗಳ ಶಕ್ತಿ ಅನ್ನೋದು ಜಾಸ್ತಿ ಇರೋದ್ರಿಂದ ಆ ಕೀ ಅನ್ನೋದು ಹೊಡೆದೋಗ್ಬಿಡುತ್ತೆ. ಇದರಿಂದ ತಂಗಿ ಲೋಕ ಶಾಂತಿಗೋಸ್ಕರ ತನ್ನ ಪ್ರಾಣವನ್ನ ತ್ಯಾಗ ಮಾಡಿ ನನ್ನ ಮಗುನ ನೀನೇ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಅದರೊಳಗಡೆಗೆ ದುಮುಕ್ ಬಿಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಫೀನಿಕ್ಸ್ ಪಕ್ಷಿಗಳು ಆಚೆಗಡೆ ಬರ್ತಿರೋ ಹಾಗೆ ಮಾತ್ರ ತನ್ನ ತಂಗಿ ತಡೀತಿರ್ತಾಳೆ. ಆದ್ರೆ ಅದನ್ನ ಪೂರ್ತಿಯಾಗಿ ಸೀಲ್ ಆಗಿರೋದಿಲ್ಲ. ಆವಾಗ ನಮ್ಮ ಹೀರೋ ತನ್ನ ಮೂರನೇ ಕಣ್ಣಿನ ಪವರ್ ನ ಯೂಸ್ ಮಾಡ್ಕೊಂಡು ತುಂಬಾ ಕಷ್ಟಪಟ್ಟು ಆ ಪ್ಲೇಸ್ ನ ಸೀಲ್ ಮಾಡಾಕ್ ಬಿಡ್ತಾನೆ. ಇದೇ ಒಂದು ರೀಸನ್ ಗೆ ನಮ್ಮ ಹೀರೋ ತನ್ನ ಹತ್ರ ಇರೋ ಒಂದು ಗಾಡ್ ಪವರ್ಸ್ ಹಾಗೆ ಅವನ ಕಣ್ಣಿನ ಪವರ್ ನ ಕಳ್ಕೊಂಡ್ಬಿಟ್ಟಿರ್ತಾನೆ. ಇದೆಲ್ಲ ಓಕೆ, ತನ್ನ ತಂಗಿ ಮಗನ್ನ ಯಾಕೆ ಕರೆಕ್ಟ್ ಆಗಿ ನೋಡ್ಕೊಂಡ್ಲಿಲ್ಲ ಅಂದ್ರೆ ಇವಾಗ ನಿಜ ಗೊತ್ತಾಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಬೆಳ್ದಿರೋ ಒಂದು ಆಶ್ರಮದಲ್ಲಿ ಡಿಸಿಪ್ಲಿನ್ ಚೆನ್ನಾಗಿರುತ್ತೆ. ಅದೇ ಡಿಸಿಪ್ಲಿನ್ ತನ್ನ ತಂಗಿ ಮಗನ್ಗೂ ಕೂಡ ಬರ್ಬೇಕು ಅಂತ ಚಿಕ್ಕವಾಗೆ ಬಿಟ್ಟು ಹೋಗಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಚಿಕ್ಕ ಹುಡುಗ ದೊಡ್ಡವನಾಗಿ ಅವನಿಗಂತೂ ಒಂದು ಡಿಸಿಪ್ಲಿನ್ ಬಂದು ಮೆಚುರಿಟಿ ಬರೋವರ್ಗುನು ಕೂಡ ಅವರ ಪೇರೆಂಟ್ಸ್ ಹೋಗಿ ಅವನನ್ನ ಮೀಟ್ ಆಗ್ಬಾರ್ದು ಅನ್ನೋ ಒಂದು ರೂಲ್ ಇರುತ್ತೆ. ಅದಕ್ಕೆ ನಮ್ಮ ಹೀರೋ ಹೋಗಿಲ್ಲ ಅಂತ ಗೊತ್ತಾಗುತ್ತೆ. ಆ ಚಿಕ್ಕ ಹುಡುಗ ಕತೆನ ಕೇಳಿ ಇವನ್ ಹೇಳ್ತಾ ಇರೋದು ಎಲ್ಲ ನಿಜನ ಅಂತ ಕೇಳೋದ್ರಿಂದ ಅದಕ್ಕೆ ಆ ಲೇಡಿ ಹೂ ಅಂತ ಹೇಳ್ತಾಳೆ. ಅವನು ಅಜ್ಜಿ ಅಂತ ಯಾಕೆ ಕರ್ದ ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಲೇಡಿ ನಮ್ಮ ಹೀರೋಗಿಂತ ದೊಡ್ಡವಳು. ಥೌಸಂಡ್ಸ್ ಆಫ್ ಇಯರ್ಸ್ ಆ ಲೇಡಿಗೆ ಏಜ್ ಆಗಿರುತ್ತೆ. ಅದಕ್ಕೆ ಈ ಚಿಕ್ಕ ಹುಡುಗ ಅಜ್ಜಿ ಅಂತ ಕರೀತಾನೆ. ಇವಾಗ ಆ ಲೇಡಿ ನಿಮ್ಮಿಬ್ಬರಿಗೂ ಗೊತ್ತಿಲ್ದಿರೋ ಒಂದು ಸ್ಟೋರಿನ ಹೇಳ್ತೀನಿ ಅಂತ ಸ್ಟೋರಿನ ಸ್ಟಾರ್ಟ್ ಮಾಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಲೋಟಸ್ ಪರ್ವತ ಕೆಳಗಡೆ ಇರೋ ಫೀನಿಕ್ಸ್ ಪಕ್ಷಿಗಳು ಆಚೆಗಡೆ ಬಂದ್ರೆ ಈ ಪ್ರಪಂಚವನ್ನ ಸರ್ವನಾಶ ಮಾಡೋದಿಲ್ವಂತೆ. ಫಸ್ಟ್ ನಮ್ಮ ಹೀರೋನ ಗುರುಗಳಿರ್ತಾನೆ ನೋಡಿ, ಅವನ ಆಶ್ರಮ ಹಾಗೆ ಅವನಲ್ಲಿರೋ ಪವರ್ಸ್ ನ ನಾಶ ಮಾಡ್ತಾವಂತೆ. ನಿಜ ಹೇಳ್ಬೇಕಂದ್ರೆ ಅವನ ಗುರುಗಳೇ ಪ್ರಪಂಚವನ್ನ ಕಾಪಾಡಬೇಕು ಅಂತ ಮೋಸ ಮಾಡಿ ನಮ್ಮ ಹೀರೋನ ಹಾಗೆ ಅವನ ತಂಗಿನ ಅಲ್ಲಿಗೆ ಕಳ್ಸಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಅವನ ಗುರುಗಳು ನಮ್ಮ ಹೀರೋನ ಮೋಸ ಮಾಡಿ ಅವನ ಸ್ವಾರ್ಥಕ್ಕೆ ತಂಗಿನ ಬಲಿ ಮಾಡಿದಾನೆ ಅಂತ ಗೊತ್ತಾಗುತ್ತೆ. ನಮ್ಮ ಹೀರೋಗೆ ಏನು ಅರ್ಥ ಆಗೋದಿಲ್ಲ, ಯಾರ್ ನಿಜ ಹೇಳ್ತಿದ್ದಾರೆ ಯಾರ್ ಸುಳ್ಳು ಹೇಳ್ತಿದ್ದಾರೆ ಅಂತ. ಸರಿ ನಿಜ ಏನು ಅಂತ ನಾನೇ ತಿಳ್ಕೊಂತೀನಿ. ಇವಾಗ ಗುರುಗಳ ಹತ್ರ ಹೋಗೋಣ. ಝೆನ್ಸಾಂಗ್ ನೀನು ನನ್ ಜೊತೆ ಬಾ ಅಂತ ಕೇಳಿದಾಗ ಚಾನ್ಸೇ ಇಲ್ಲ, ನಾನ್ ನಿನ್ ಜೊತೆ ಬರಲ್ಲ ಅಂತ ಹೇಳಿ ಅಲ್ಲಿರೋ ಮ್ಯಾಜಿಕಲ್ ಲೋಟಸ್ ನ ಎತ್ಕೊಂಡು ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ನೋಡ್ತಾನೆ. ನಮ್ಮ ಹೀರೋ ಹಿಡ್ಕೊಳ್ಳೋದಕ್ಕೆ ಹೋಗ್ತಾ ಇರುವಾಗ ಈ ಲೇಡಿ ಅಟ್ಯಾಕ್ ಮಾಡ್ತಾಳೆ. ಒಂದು ಡಿಫ್ರೆಂಟ್ ಆಗಿರೋ ಸ್ಟ್ರಿಂಗ್ಸ್ ಇಂದ ಅಟ್ಯಾಕ್ ಮಾಡ್ತಾಳೆ. ಲಿಟರಲಿ ಹೇಳ್ಬೇಕಂದ್ರೆ ಅದರಲ್ಲಿ ಒಂದು ಸ್ಟ್ರಿಂಗ್ ಏನಾದ್ರೂ ನಮ್ಮ ಹೀರೋಗೆ ಬಿದ್ರೆ ಅವನು ಪೀಸ್ ಆಗೋಗ್ಬಿಡ್ತಾನೆ. ಒಂದು ಸ್ಟ್ರಿಂಗು ಕೂಡ ಅವನ್ಗೆ ಬೀಳ್ತಿರೋ ಹಾಗೆ ನೋಡ್ಕೊಂಡು ಅದರಿಂದ ತಪ್ಸ್ಕೊಂಡು ಒಂದು ಕ್ಲಾತ್ ಇಂದ ಆ ಹುಡುಗಿನ ಕಟ್ ಆಗ್ಬಿಡ್ತಾನೆ. ಅಂಡ್ ಇವಾಗ ಒಂದು ನಿಜ ಹೇಳ್ತಾನೆ. ಝೆನ್ಸಾಂಗು ಹಾಗೆ ಶೆನ್ ಇಬ್ರು ಸೇರ್ಕೊಂಡು ಅವನ ಗುರುಗಳನ್ನ ಸಾಯಿಸ್ಬಿಟ್ಟಿರ್ತಾರೆ ಅಂತ ನಾವು ಒಂದು ಸ್ಟೋರಿನ ಕೇಳಿದ್ವಲ್ಲ, ಅದು ನಿಜ ಅಲ್ಲ ಅಂತ ಜಿಯಾನ್ ಇವಾಗ ಹೇಳ್ತಾನೆ. ಅವನ ಬಾಡಿನ ಚೆಕ್ ಮಾಡಿದಾಗ ಅವನ ಬಾಡಿಯಲ್ಲಿ ತುಂಬಾ ಡಿಫ್ರೆಂಟ್ ಆಗಿರೋ ಗೀಟಗಳು ಬಿದ್ದಿರ್ತವೆ. ಅದು ನಮ್ಮ ಹೀರೋಗೆ ಈ ಲೇಡಿ ತನ್ನ ಪವರ್ಸ್ ನ ಯೂಸ್ ಮಾಡಿದಾಗ ಇವೇ ಸ್ಟ್ರಿಂಗ್ಸ್ ಅಂತ ಗೊತ್ತಾಗುತ್ತೆ. ಶೆನ್ ಸತ್ತೋಗೋ ಸ್ಟೇಜ್ ಅಲ್ಲಿ ಇದ್ದಾಗ ಹುಲಿ ಕಾಪಾಡೋದಕ್ಕೆ ಬಂದಿರುತ್ತೆ. ಯಾವುದೋ ಒಂದು ಅನ್ನೋನ್ ಪವರ್ ಬಂದು ಅವರಿಬ್ಬರನ್ನ ಸಾಯಿಸ್ಬಿಟ್ಟಿರುತ್ತಲ್ವಾ, ಅದನ್ನು ಕೂಡ ಈ ಲೇಡಿನೇ ಅಂತ ಗೊತ್ತಾಗುತ್ತೆ. ನನ್ನ ಜೊತೆಯಲ್ಲಿದ್ದು ನನ್ನನ್ನೇ ಮೋಸ ಮಾಡ್ತೀಯ ಅಂತ ಈ ಚಿಕ್ಕ ಹುಡುಗ ಕೇಳೋದ್ರಿಂದ, ನೋಡು ಸೆನ್ಸಾನ್, ನೀನ್ ಅದೇ ಆಶ್ರಮದಲ್ಲಿ ಯಾರಿಗೂ ಗೊತ್ತಾಗ್ತಿರೋ ಹಾಗೆ ಇದ್ದಿದ್ರೆ ನಿನ್ನ ತಾಯಿಗೆ ಮೋಸ ಮಾಡಿದ್ಯಾರು? ನಿನ್ನ ತಾಯಿ ಕಡೆ ಇರೋ ಒಂದು ಸ್ಟೋರಿ ನಿನಗೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ನೀನೇನಾದ್ರೂ ಮಾಡ್ಕೊ, ನಿನ್ನ ತಾಯಿನ ಆಚೆಗಡೆ ತೆಗಿಯೋ ಪ್ರಯತ್ನ ನಾನ್ ಮಾಡ್ತೀನಿ. ಯಾರು ಬಂದ್ರು ನನ್ನನ್ನ ತಡೆಯೋದಕ್ಕಾಗಲ್ಲ ಅಂತ ಆ ಲೇಡಿ ಮತ್ತೆ ಅಟ್ಯಾಕ್ ಮಾಡೋಣ ಅಂತ ನೋಡಿದಾಗ ಈ ಚಿಕ್ಕ ಹುಡುಗನ್ಗೆ ಹುಚ್ಚು ಕೋಪ ಬಂದ್ಬಿಡುತ್ತೆ. ನನ್ನನ್ನೇ ಮೋಸ ಮಾಡ್ತೀರಾ ಅಂತ ಅವನ ಆತ್ಮಶಕ್ತಿ ಜೊತೆಗೆ ಅವನ ಕೈಗೆ ಇರೋ ಒಂದು ದಾರನ ಉಪಯೋಗ ಮಾಡಿ ಆ ಲೋಟಸ್ ಲ್ಯಾಂಪ್ ನ ಉಪಯೋಗ ಮಾಡಿ ಅದ್ಭುತವಾಗಿರೋ ಒಂದು ಆತ್ಮಶಕ್ತಿನ ಆಚೆಗೆ ತೆಗಿತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವನ ಹತ್ರ ಇರೋ ಒಂದು ಹಸಿರು ಬಣ್ಣದ ಆತ್ಮಶಕ್ತಿನೇ ತುಂಬಾ ಪವರ್ಫುಲ್. ಅದರ ಜೊತೆಗೆ ಈ ಲೋಟಸ್ ಪವರ್ ಆಡ್ ಆಗೋದ್ರಿಂದ ತುಂಬಾ ಪವರ್ಫುಲ್ ಆಗಿ ಕನ್ವರ್ಟ್ ಆಗಿರ್ತಾನೆ. ಅದನ್ನ ನೋಡಿ ಲೇಡಿ ಇಲ್ಲೇನೋ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನೈಸ್ ಆಗಿ ಅಲ್ಲಿಂದ ಜಂಪ್ ಆಗೋಗ್ಬಿಡ್ತಾಳೆ. ನಂತರ ಆ ಚಿಕ್ಕ ಹುಡುಗ ಆತ್ಮಶಕ್ತಿನ ಉಪಯೋಗ ಮಾಡ್ಕೊಂಡು ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ನಮ್ಮ ಹೀರೋ ಹತ್ ಕಡೆ ಇದ್ ಕಡೆ ತಪ್ಸ್ಕೊಂಡು ಆತ್ಮಶಕ್ತಿ ಜೊತೆ ಫೈಟಿಂಗ್ ಮಾಡ್ತೀರಾ ಡೈರೆಕ್ಟ್ ಆಗಿ ಈ ಚಿಕ್ಕ ಹುಡುಗನ ಹತ್ರಕ್ಕೆ ಬಂದು ಅವನ ಕೈಯಲ್ಲಿರೋ ಒಂದು ಲೋಟಸ್ ಲ್ಯಾಂಪ್ ನ ಕಿತ್ಕೊಂಡ್ಬಿಡ್ತಾನೆ. ಇದರಿಂದ ಆತ್ಮಶಕ್ತಿ ಎಲ್ಲ ಮಾಯ ಆಗಿ ಅವನು ಕಣ್ತಿರುಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ನಂತರ ಅವನಿಗೆ ಎಚ್ಚರಿಕೆ ಆಗೋತಷ್ಟಿಗೆ ಅವನ ಕೈಗೆ ಇರೋ ದಾರ ಇರೋದಿಲ್ಲ. ಇದನ್ನ ಯಾರು ತೆಗೆದ್ರು ಅಂತ ಕೇಳಿದಾಗ ನಾನೇ ತೆಗೆದಿದ್ದು ಅಂತ ಹೇಳ್ತಾನೆ. ನೀವು ತೆಗೆದ್ರ? ನಾನು ಚಿಕ್ಕವನಾಗಿದ್ದಾಗಿಂದ ಯಾರ್ಯಾರೋ ಅದನ್ನ ತೆಗಿಬೇಕು ಅಂತ ಪ್ರಯತ್ನ ಮಾಡಿದ್ರು, ಆದ್ರೆ ಯಾರೂ ಕೂಡ ಅದನ್ನ ತೆಗಿಯೋದಕ್ಕಾಗ್ಲಿಲ್ಲ. ನೀವ್ ಅದನ್ನ ಹೇಗೆ ತೆಗೆದ್ರಿ ಅಂತ ಕೇಳಿದಾಗ, ಲೇ ನಾವೆಲ್ಲನೂ ಒಂದೇ ರಕ್ತನೋ, ನಿಮ್ಮ ತಾಯಿ ತನ್ನ ಲೈಫ್ ನ ಸ್ಯಾಕ್ರಿಫೈಸ್ ಮಾಡೋವಾಗ ತನ್ನ ಕೂದಲಿನ ದಾರ ಹಾಗೆ ಮಾಡಿ ನನ್ನ ಮಗುಗೆ ಕೊಡು ಅಂತ ಹೇಳಿದ್ಲು. ಅಟ್ಲೀಸ್ಟ್ ಆ ತರ ಆದ್ರೂ ನಿನ್ನ ತಾಯಿ ನಿನ್ ಜೊತೆ ಇರ್ತಾಳೆ ಅಂತ ಹೇಳಿ ಆ ದಾರನ ಮತ್ತೆ ರಿಟರ್ನ್ ಕೊಡ್ತಾನೆ. ಇವಾಗೆ ಲೇಟ್ ಆಯ್ತು, ನಾವಿಬ್ರು ಸೇರಿ ನಿಮ್ಮ ತಾಯಿನ ಕಾಪಾಡೋಣ ನಡಿ ಅಂತ ಅವರ ಪ್ರಯಾಣವನ್ನ ಶುರು ಮಾಡ್ತಾರೆ. ಈ ಪ್ರೋಸೆಸ್ ಅಲ್ಲೇ ನಮ್ಮ ಹೀರೋ ಅವನ್ಗೆ ಯಾವ ತರ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಂಪ್ ಮಾಡ್ಬೇಕು, ಮಂಜಲು ತುಂಬಾ ಫಾಸ್ಟ್ ಆಗಿ ಹೋಗೋದು ಹೇಗೆ, ನೀರಲ್ಲಿ ನಡೆಯೋದು ಹೇಗೆ, ಹೀಗೆ ಡಿಫ್ರೆಂಟ್
ಡಿಫ್ರೆಂಟ್ ಆಗಿರೋ ಸ್ಕಿಲ್ಸ್ ಎಲ್ಲ ಅವನ್ಗೆ ಕಳ್ಸ್ಕೊಡ್ತಾನೆ. ಲಾಸ್ಟ್ ಗೆ ತುಂಬಾ ದೂರ ಪ್ರಯಾಣ ಮಾಡಿ ಅವರೊಂದು ಪ್ಲೇಸ್ ಹತ್ರ ಬರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರು ಫೀನಿಕ್ಸ್ ಪಕ್ಷಿಗಳನ್ನ ಬಂದಿಯಾಗಿ ಮಾಡಿರೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗ್ಬೇಕಾಗಿತ್ತಲ್ವಾ, ಆದ್ರೆ ಇವಾಗ ಬೇರೆ ಒಂದು ಪ್ಲೇಸ್ ಹತ್ರ ಬಂದಿರ್ತಾರೆ. ಇದ್ಯಾವುದು ಪ್ಲೇಸ್ ಅಂತ ಕೇಳಿದಾಗ ನೀನು ಚಿಕ್ಕವಾಗಿದ್ದಾಗ ನಿಮ್ಮ ತಾಯಿ ನಿನ್ನ ನೋಡ್ಕೊಂಡಿದ್ದಿಲ್ಲೇ ಅಂತ ಹೇಳ್ತಾನೆ. ಸರಿ, ಇವಾಗ ನಾವ್ ಎಲ್ಲಿಗೆ ಹೋಗ್ಬೇಕು ಅಂದಾಗ ನಮ್ಮ ಹೀರೋ ಒಂದು ಕೈನ ಹಿಡ್ತಾನೆ. ಇದರಿಂದ ಒಂದು ಮಿಸ್ಟೀರಿಯಸ್ ಆಗಿರೋ ಒಂದು ಡೋರ್ ಓಪನ್ ಆಗುತ್ತೆ. ಅದ್ರ ಒಳಗಡೆಗೆ ಹೋಗ್ತಾ ಇರುವಾಗ ದೊಡ್ಡ ದೊಡ್ಡ ಸ್ಟ್ಯಾಚ್ಯೂಸ್ ಎಲ್ಲ ಕಾಣಿಸ್ತವೆ. ಈ ಚಿಕ್ಕ ಹುಡುಗ ಆಶ್ಚರ್ಯದಿಂದ ನೋಡ್ತಿರ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಜಿಯಾನ್ಗೆ ಒಂದು ಲೇಡಿ ಕಾಣಿಸ್ತಾಳೆ. ಈ ಲೇಡಿ ಇಲ್ಲಿಗೆ ಹೇಗ್ ಬಂದ್ಲು, ನನ್ಗೆಲ್ಲೋ ಡೌಟ್ ಹೊಡಿತೈತೆ. ಸೆನ್ಜಾನ್ ನೀನ್ ಇಲ್ಲೇ ಇರೋ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ 4-5 ಹೆಜ್ಜೆ ಮುಂದಕ್ಕೆ ಹಾಕ್ತಾನೆ. ಆವಾಗ ಆ ಲೇಡಿನ ಯಾರೋ ಕಟ್ಟಾಕ್ದಂಗೆ ಗಾಳಿಯಲ್ಲಿ ಹಾರಾಡೋದಕ್ಕೆ ಶುರು ಮಾಡ್ತಾಳೆ. ಆವಾಗ ನಮ್ಮ ಹೀರೋಗೆ ಅರ್ಥ ಆಗೋಗ್ಬಿಡುತ್ತೆ ಇದೊಂದು ಟ್ರಾಪ್ ಅಂತ. ಅಷ್ಟೊತ್ತಿಗೆ ಅಲ್ಲೊಂದು ಪೇಪರ್ ಪ್ರಪಂಚ ಕ್ರಿಯೇಟ್ ಆಗೋಗ್ಬಿಡುತ್ತೆ. ಅದರಿಂದ ಜೆಂಗ್ಜಾಂಗ್ ತಪ್ಪಿಸ್ಕೊಂಡ್ಬಿಡ್ತಾನೆ. ಆದ್ರೆ ಆಚೆಗಡೆ ದೊಡ್ಡ ದೊಡ್ಡ ಸ್ಟ್ಯಾಚ್ಯೂಸ್ ಇರ್ತಾವಲ್ಲ, ಅದರಿಂದ ಈ ಬ್ರದರ್ಸ್ ಆಚೆಗಡೆ ಬಂದು ಈ ಜೆಂಗ್ಜಾಂಗ್ ನ ಹಿಡ್ಕೊಂತಾರೆ. ಅಂಡ್ ಜಿಯನ್ ಒಂದು ಪೇಪರ್ ಪ್ರಪಂಚದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾನಲ್ವಾ. ಆಕ್ಚುಲಿ ಹೇಳ್ಬೇಕಂದ್ರೆ ಅದರಲ್ಲಿ ಅವರು ನರಕನೇ ಅನುಭವಿಸ್ತಾರೆ ಅಂತ ಹೇಳ್ಕೋಬಹುದು. ಅವರಿಗೆ ಸಂಬಂಧಪಟ್ಟಿರೋ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲಾನು ಅವ್ರಿಗೆ ನೆನಪಾಗಿ ಅವರು ಮೆಂಟಲ್ ಆಗಿ ಉಚಿತನ ಬಂದ್ಬಿಡ್ಬೇಕು. ಫಿಸಿಕಲ್ ಆಗಿ ಮೆಂಟಲ್ ಆಗಿ ಟಾರ್ಚರ್ ಕೊಡುತ್ತಂತಾನೆ ಹೇಳ್ಕೋಬಹುದು ಆ ಒಂದು ಟ್ರಾಪ್. ಹೇಳಿರೋ ಹಾಗೆ ಅವನಿಗೆ ಎಲ್ಲಾ ನೆನಪಾಗ್ತಾ ಇರ್ತವೆ. ಅವನು ಚಿಕ್ಕವಾಗಿಂದ ಏನೆಲ್ಲ ಕಷ್ಟಗಳು ಪಟ್ಟಿದ್ದಾನೆ, ಹಾಗೆ ಅವನ ತಂಗಿ ಜೊತೆ ಸೇರ್ಕೊಂಡು ಫೀನಿಕ್ಸ್ ಪಕ್ಷಿಗಳು ಆಚೆಗಡೆ ಬರ್ದಿರೋ ಹಾಗೆ ಹೇಗೆ ತಡೀತಾನೆ ಅಂತ. ಸರಿಯಾಗಿ ಅದೇ ಟೈಮ್ಗೆ ಮೈನ್ ವಿಲನ್ ಎಂಟ್ರಿ ಕೊಡ್ತಾನೆ, ನಮ್ಮ ಹೀರೋನ ಗುರುಗಳು. ಆವಾಗ ನಮ್ಗೆ ನಿಜ ಗೊತ್ತಾಗುತ್ತೆ, ಆ ಲೇಡಿ ಹೇಳಿರೋದೆಲ್ಲ ನಿಜನೇ. ನಮ್ಮ ಹೀರೋನ ಹಾಗೆ ಅವನ ತಂಗಿನ ಈ ಪ್ರಪಂಚವನ್ನ ಕಾಪಾಡೋದಕ್ಕೆ ಅವನು ಕಳ್ಸಿರೋದಿಲ್ಲ. ಇವನ ಸ್ವಾರ್ಥಕ್ಕೋಸ್ಕರ ಆ ಫೀನಿಕ್ಸ್ ಪಕ್ಷಿಗಳು ಏನಾದ್ರೂ ಆಚೆಗಡೆ ಬಂದ್ರೆ ನನ್ನ ಆಶ್ರಮ, ನನ್ನ ಪವರ್ಸ್ ಎಲ್ಲ ಹೊರಟೋಗ್ಬಿಡ್ತವೆ ಅಂತ ಹೇಳಿ ನಂಬಿಸಿ ನಮ್ಮ ಹೀರೋನ ಅಲ್ಲಿಗೆ ಕಳ್ಸಿ ಅವನ ತಂಗಿ ಸತ್ತೋಗೋ ತರ ಮಾಡಿರ್ತಾನೆ ಅಂತ. ಆವಾಗ ಈ ಮುದುಕ ಆ ಲೇಡಿನ ಹಾಗೆ ಜೆಂಗ್ಜಾಂಗ್ ನ ಎತ್ತಿ ಆ ಟ್ರಾಪ್ ಒಳಗಡೆಗೆ ಬಿಸಾಕ್ಬಿಡ್ತಾನೆ. ಇವಾಗ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಈ ಟ್ರಾಪ್ ಅಲ್ಲಿ ಜಾಸ್ತಿ ಹೊತ್ತು ಇರೋದಕ್ಕಾಗಲ್ಲ, ಅವರು ಬೂದಿಯಾಗಿ ಸತ್ತೋಗ್ಬಿಡ್ತಾರೆ ಅಂತ. ಸರಿಯಾಗಿ ಅದೇ ಟೈಮ್ಗೆ ಈ ಬ್ರದರ್ ಅಲ್ಲಿ ಒಬ್ಬ ಅವನ ಪವರ್ ನ ಯೂಸ್ ಮಾಡಿ ಖಡ್ಗಗಳನ್ನ ಪೇಪರ್ ಪ್ರಪಂಚಕ್ಕೆ ಕಳಿಸ್ತಿರ್ತಾನೆ. ಈ ಪೇಪರ್ ಪ್ರಪಂಚದಲ್ಲಿರೋರ್ಗೆ ಅವು ತುಂಬಾ ದೊಡ್ಡದಾಗಿ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನನೇ ಮಾಡ್ತಿರ್ತಾರೆ. ಆವಾಗ ಈ ಚಿಕ್ಕ ಹುಡುಗನ ಹತ್ರ ಲೋಟಸ್ ಲ್ಯಾಂಪ್ ಇರುತ್ತಲ್ವಾ, ಅದನ್ನ ಹಾಗೆ ಅವನ ಹತ್ರ ಇರೋ ಒಂದು ದಾರಾನ ಉಪಯೋಗ ಮಾಡಿ ಒಂದು ಶೀಲ್ಡ್ ನ ಕ್ರಿಯೇಟ್ ಮಾಡ್ತಾನೆ. ಇವನ್ ಇನ್ನ ದೊಡ್ಡದಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಈ ಚಿಕ್ಕ ಹುಡುಗನ ಕೈಯಲ್ಲಿ ಅದನ್ನ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಹಾಗೆ ಲೇಡಿನೂ ಕೂಡ ಅವನಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂತಾರೆ. ಖಡ್ಗಗಳು ಬಂದು ಬೀಳ್ತವೆ, ಆ ಶೀಲ್ಡ್ ಇನ್ನ ದೊಡ್ಡದಾಗ್ತಾನೆ ಇರುತ್ತೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ಆ ಲೋಟಸ್ ಲ್ಯಾಂಪ್ ಇಂದ ಫೀನಿಕ್ಸ್ ಪಕ್ಷಿಯ ಬಾಲ ಆಚೆಗಡೆ ಬರುತ್ತೆ. ಅದ್ರಗಿರೋ ಒಂದು ಪವರ್ ಇಂದ ಪೇಪರ್ ಪ್ರಪಂಚ ಲೈಟ್ ಆಗಿ ಓಪನ್ ಆಗುತ್ತೆ. ಅದನ್ನ ಜಿಯನ್ ಗಮನಿಸಿ ಇನ್ನೊಂದ್ಸತಿ ಆ ಬಾಲ ಬಂದಾಗ ಆ ಬಾಲನ ಹಿಡ್ಕೊಂಡು ತನ್ನ ಲೈಫ್ ನ ರಿಸ್ಕ್ ಮಾಡಿ ಆ ಬಾಲನ ಹಿಡ್ಕೊಂಡಿರೋ ಒಂದು ಟೈಮ್ ಅಲ್ಲಿ ಅದ್ರಗಿರೋ ಒಂದು ಪವರ್ ಇಂದ ಅವನ ಬಾಡಿ ಸುಟ್ಟೋಗ್ಬಿಟ್ಟು ಆವಾಗ ಅವನ ಬಾಡಿಯಲ್ಲಿರೋ ಪವರ್ಸ್ ಎಲ್ಲ ಮತ್ತೆ ರಿಟರ್ನ್ ಬರ್ತವೆ. ಅವನ 3ನೇ ಕಣ್ಣು ಕೂಡ ಓಪನ್ ಆಗುತ್ತೆ. ಆ ಪೇಪರ್ ಪ್ರಪಂಚದಿಂದ ಆಚೆಗಡೆ ಬಂದಿದ್ದೆ ಅವನ ಆತ್ಮಶಕ್ತಿಯನ್ನ ಆಚೆಗಡೆ ತೆಗಿತಾನೆ. ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. 1000 ಫೀಟ್ ಆಫ್ ಆತ್ಮಶಕ್ತಿನ ನೋಡ್ಬಿಟ್ಟು ಈ ಗುರುಗಳು ಹಾಗೆ ಈ ಬ್ರದರ್ಸ್ಗೆಲ್ಲ ಭಯ ಎತ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಅವನು ನಾರ್ಮಲ್ ಆಗಿದ್ದಾಗೆ ಇವ್ರನ್ನೆಲ್ಲ ಈಸಿಯಾಗಿ ಸೋಲ್ಸ್ಬಿಡ್ತಿದ್ದ. ಇವಾಗ ಈ ಆತ್ಮಶಕ್ತಿಯಿಂದ ನಮ್ಮನ್ನೇನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಆ 4 ಜನ ಸೇರ್ಕೊಂಡು ಅವರವರ ಆತ್ಮಶಕ್ತಿನ ಆಚೆಗಡೆ ತೆಗೆದು ಒಂದು ದೊಡ್ಡ ಆಯುಧನ ಕ್ರಿಯೇಟ್ ಮಾಡಿ ನಮ್ಮ ಹೀರೋ ಆತ್ಮಶಕ್ತಿ ಮೇಲೆ ಬಿಡ್ತಾರೆ. ಲಿಟ್ರಲಿ ತುಂಬಾ ಕಷ್ಟಪಟ್ಟು ಎದ್ದು ಒಂದೇ ಒಂದು ಖಡ್ಗನ ಎತ್ಕೊಂಡು ಒಂದು ಸ್ಟ್ರೋಕ್ ಕೊಡ್ತಾನೆ. ಅವನ ಗುರುಗೆ ಪ್ರೆಸೆಂಟ್ ಪಾಸ್ಟ್ ಎಲ್ಲಾನು ನೆನಪಾಗುತ್ತೆ, ಫ್ಯೂಚರ್ ನೆನಪಾಗಲ್ಲ. ಯಾಕಂದ್ರೆ ಆ ಸ್ಟ್ರೋಕ್ ಬಂದೈತೆ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಗೆ ಯಾರನ್ನು ಬದುಕೋದಿಲ್ಲ. ಒಂದು ಸ್ಟ್ರೋಕ್ ಗೆ ಆ 4 ಜನನು ಸತ್ತೋಗ್ಬಿಡ್ತಾರೆ. ಆವಾಗ ಈ ಲೇಡಿ ಹಾಗೆ ಜೆಂಗ್ಜಾಂಗ್ ಒಂದು ಟ್ರಾಪ್ ಅಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ, ಅವ್ರನ್ನು ಕೂಡ ಆಚೆಗಡೆ ಬರ್ತಾರೆ. ಆವಾಗ ಜಿಯನೋ ಇವಾಗ ನಿಮ್ಮ ಅಮ್ಮನ ಕಾಪಾಡಬೇಕಾಗಿರೋ ಟೈಮ್ ಬಂದೈತೆ ಅಂತ ಹೇಳೋದ್ರಿಂದ ಆ ಚಿಕ್ಕ ಹುಡುಗ ಆ ಲೋಟಸ್ ಲ್ಯಾಂಪ್ ನ ಹಾಗೆ ಅವನ ಹತ್ರ ಇರೋ ಒಂದು ದಾರನ ಉಪಯೋಗ ಮಾಡ್ತಾನೆ. ಮೊದ್ಲು ಅವನ ಆತ್ಮಶಕ್ತಿ ಆಚೆಗಡೆ ಬರುತ್ತೆ, ನಂತರ ಅವನು ಆ ಲೋಟಸ್ ಲ್ಯಾಂಪ್ ನ ಕನ್ಸ್ಯೂಮ್ ಮಾಡೋದ್ರಿಂದ ಅವನಿಗೆ ಒಂದು ಸ್ಪೆಷಲ್ ಪವರ್ ಅನ್ನೋದು ಬರುತ್ತೆ. ಒಂದು ಖಡ್ಗನ ಎತ್ಕೊಂಡು ತುಂಬಾ ಸ್ಪೀಡ್ ಆಗಿ ಹೋಗಿ ನಮ್ಮ ಹೀರೋ ಸೀಲ್ ಮಾಡಿರೋ ಒಂದು ಪ್ಲೇಸ್ ನ ಹೊಡಿಯೋದ್ರಿಂದ ಆ ಬೆಟ್ಟ 2 ಪೀಸ್ ಆಗೋಗ್ಬಿಡುತ್ತೆ. ಅಲ್ಲಿ ಬಚ್ಚಿಕೊಂಡಿರೋ ಫೀನಿಕ್ಸ್ ಪಕ್ಷಿಗಳೆಲ್ಲ ಆಚೆಗಡೆ ಬರ್ತವೆ. ಅವು ಆಕಾಶದೊಳಗಡೆಗೆ ಹೋಗ್ತಿರೋ ಹಾಗೆ ತೋರಿಸ್ತಾರೆ. ಆ ವಿಜುವಲ್ಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತವೆ. ಈ ಬೆಟ್ಟ ಓಪನ್ ಆಗಿರೋದ್ರಿಂದ ಆ ಚಿಕ್ಕ ಹುಡುಗ ಅಮ್ಮ ಎಲ್ಲಿದೀಯಮ್ಮ, ಅಮ್ಮ ಎಲ್ಲಿದೀಯಮ್ಮ ಅಂತ ಹುಡುಕಾಡ್ತಿರುವಾಗ ಸ್ವಲ್ಪ ದೂರದಲ್ಲಿ ಅವ್ರಮ್ಮ ನಿಂತ್ಕೊಂಡಿರ್ತಾಳೆ. ಅವ್ರಮ್ಮನ ನೋಡಿ ತುಂಬಾ ಖುಷಿಯಿಂದ ಹಗ್ ಮಾಡ್ಕೊಳ್ಳೋಣ ಅಂತ ಹೋಗಿ ಹಗ್ ಮಾಡ್ಕೊಂಡ್ರೆ ಅವನು ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆಶ್ರಮದಿಂದ ಇವ್ರಮ್ಮನ ನೋಡ್ಬೇಕು ಅಂತ ದೇವತೆಗಳ ಹತ್ರ, ನಮ್ಮ ಹೀರೋ ಹತ್ರ, ಕಳ್ಳರ ಹತ್ರ, ರಾಕ್ಷಸರ ಹತ್ರ ಎಲ್ಲಾರ ಜೊತೆನೂ ಫೈಟ್ ಮಾಡಿ ಇಲ್ಲಿಗೆ ಬಂದಿರ್ತಾನೆ. ಆದ್ರೆ ಅವ್ರಮ್ಮ ಕಣ್ಣೀರು ಕೂಡ ಇವನ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂದ್ರೆ ಅವ್ರಮ್ಮ ಈ ಫೀನಿಕ್ಸ್ ಪಕ್ಷಿಗಳ ಆಚೆಗಡೆ ಬರ್ದಿರೋ ಹಾಗೆ ಮಾಡೋದಕ್ಕೆ ಪ್ರಾಣ ತ್ಯಾಗ ಮಾಡಿರ್ತಾಳಲ್ವಾ, ಆವಾಗೆ ಬಾಡಿನ ಹಾಗೆ ಪ್ರಾಣನ ಕಳ್ಕೊಂಡ್ಬಿಟ್ಟಿರ್ತಾಳೆ. ಇವಾಗ ಅವ್ರ ಅಮ್ಮ ಆತ್ಮ ಸ್ವಲ್ಪ ಹೊತ್ತು ಮಾತ್ರನೇ ಇರುತ್ತೆ ಅಂತ ಗೊತ್ತಾಗುತ್ತೆ. ಈ ಸೀನ್ ನೋಡೋದಕ್ಕೆ ತುಂಬಾ ಎಮೋಷನಲ್ ಆಗಿರುತ್ತೆ. ಅವನ ತಾಯಿ ಆ ಮಗು ಹತ್ರಕ್ಕೆ ಬಂದು ಏನು ಭಯ ಪಡೋದಕ್ಕೆ ಹೋಗ್ಬೇಡ, ನಾನಿಲ್ಲ ಅಂದ್ರೂ ನಿನ್ಗೋಸ್ಕರ ನಿನ್ ಮಾಮ ಇರ್ತಾರೆ
ಹೇಳ್ತಾನೆ, ನಿನ್ನನ್ನ ಚೆನ್ನಾಗಿ ನೋಡ್ಕೊಂತಾನೆ ಅಂತ ಹೇಳಿ ಅವ್ರ ಅಮ್ಮ ಅಲ್ಲೇ ಮಾಯ ಆಗೋಗ್ಬಿಡ್ತಾಳೆ. ಅಂಡ್ ನೆಕ್ಸ್ಟ್ ಸೀನ್ ಅಲ್ಲಿ ಇವ್ರು ಇನ್ನೊಂದು ಸಾಹಸವಾದ ಪ್ರಯಾಣ ಮಾಡ್ತಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಮಧ್ಯದಲ್ಲಿ ಒಂದು ಕ್ವಶನ್ ಕೇಳಿದ್ದೆ, ಈ ಆತ್ಮಶಕ್ತಿಗಳ ತರ ನಮ್ಮ ಇಂಡಿಯಾದಲ್ಲೂ ಒಂದು ಮೂವಿ ಬಂದೈತೆ, ಗೆಸ್ ವಾಟ್? ಇನ್ನ ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧಾ.